ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ. ಟೀಕಾರಾಯರು ನತ್ವಾ ವಿಶ್ವೋದಯಸ್ಥೇಮಲಯಹೇತುಂ ಪತಿಂ ಶ್ರಿಯಃ ಕುರ್ಮಃ ಪ್ರಪಂಚ ಮಿಥ್ಯಾತ್ವ ಮಾನಖಂಡನ ಪಂಚಿಕಾಂ. ಅವರು ಮಾಡಿದ ಮಂಗಳಾಚರಣೆ. ವಿಶ್ವೋದಯಸ್ಥೇಮಲಯಹೇತುಂ ಶ್ರಿಯಃ ಪತಿಂ ನತ್ವ. ಶ್ರಿಯಃ ಪತ್ತೆ ಸುಧಾದಲ್ವ ಹಾಗೆ ಹೇಳ್ತಾರೆ. ಶ್ರಿಯಃ ಪತಿಂ ನತ್ವ ವಿಶ್ವ ಉದಯ ಸ್ಥಿತಿ ಸ್ಥೇಮಲಯ ಹೇತು. ವಿಶ್ವ ಉದಯ ಸ್ಥೇಮಲಯ ಹೇತು. ವಿಶ್ವದ ಉದಯ ಸೃಷ್ಟಿ, ಸ್ಥೇಮ ರಕ್ಷಣೆ, ಲಯ ವಿನಾಶ, ಉಪಲಕ್ಷಣೆ ಉಳಿದೆಲ್ಲ ಅದಕ್ಕೆ ಹೇತು ಕಾರಣನಾಗಿರತಕ್ಕಂತಹ ಶ್ರೀಹಪತಿಯನ್ನು ನಮಸ್ಕರಿಸಿ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಪಂಚಿಕಾಂ. ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಗ್ರಂಥದರು. ಪಂಚಿಕಾ ಅಂದರೆ ಟೀಕಾ, ಪಂಚ ವಿಸ್ತಾರ, ಗೊತ್ತಾಯ್ತಾ? ಟೀಕಾ ಅಂತ ಅರ್ಥ. ಪಂಚಿಕಾ ಶಬ್ದಕ್ಕೆ ಟೀಕಾ ವ್ಯಾಖ್ಯಾನ ಅಂತ ಅರ್ಥ. ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಪಂಚಿಕಾಂ. ಗ್ರಂಥದ ಹೆಸರು ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಆದ್ದರಿಂದ ಅದಕ್ಕೆ ಪಂಚಿಕೆ ಬರಿತೇವೆ ಅಂತ ಹೇಳ್ತಾರೆ. ಇಲ್ಲಿ ಅವತಾರಿಕ ಕೊಡ್ತಾರೆ. ಅಂದರೆ ಗ್ರಂಥ ಯಾತಕ್ಕೆ ಬರಿಬೇಕಾಗಿತ್ತು ಆಚಾರ್ಯರು? ನಮಗೆಲ್ಲ ಏನು ಅನಿಸುತ್ತೆ, ಏನೋ ಅವ್ರು ಹೇಳಿದ್ದಾರೆ, ಜಗತ್ ಸುಳ್ಳು ಗಿಳ್ಳು ಏನಾರು ಹೋಗ್ಬಿಟ್ಟು ಅದೇನು ದೊಡ್ಡ ವಿಚಾರ ಅಲ್ಲ. ದೇವ್ರನ್ನಂತ ಒಪ್ಪಿದಾರಲ್ಲ, ಬ್ರಹ್ಮ ಸತ್ಯವಂತ ಒಪ್ಪಿದಾರಲ್ಲ ಅಂತ ಪ್ರಶ್ನೆ ಬಂದರೆ, ನೀವು ಜಗತ್ ಸತ್ಯವತ್ತು ಸಾಕು ಸಮರ್ಥನೆ ಮಾಡಬೇಕು. ಇಷ್ಟು ಸರ್ವೋತ್ತಮತ್ತು ಹೇಳಿದರೆ ಸಾಕಲ್ಲ ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ. ಅದಕ್ಕೆ ಅಷ್ಟು ಓದಿಬಿಟ್ರೆ ಸರಿ. ಜನ್ಮಾದ್ಯಸ್ಯಯತಃ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ ಮೇಲೆ ಬ್ರಹ್ಮನ ಲಕ್ಷಣ ಏನಂತ ಹೇಳಿದರು? ಜನ್ಮಾದ್ಯಸ್ಯಯತಃ ಅಸ್ಯ ಜನ್ಮಾದಿ ಯತಃ. ಅಸ್ಯ ಜಗತ್ತಿನ ಜನ್ಮ ಸೃಷ್ಟಿ ಮೊದಲಾದವುಗಳು ಯಾರಿಂದನೋ ಅವನೇ ಪರಮಾತ್ಮ ಅಂತ ಹೇಳಿದರು. ಈಗೇನಾಯಿತು ಅದನ್ನೇ ಹೇಳ್ತಾರೆ. ಜನ್ಮಾದ್ಯಸ್ಯಯತಃ ಇತಿ ಭಗವತ ಸೂತ್ರಕಾರೇಣ. ಯಾತಕ್ಕೆ ಸೂತ್ರಕಾರರು ಕೊಟ್ಪಾಡ್ತಾರೆ ಅಂದರೆ, ಅವರು ಕೂಡ ಸೂತ್ರಕಾರ ಒಪ್ತಾರೆ. ಬ್ರಹ್ಮಸೂತ್ರ ಒಪ್ಪಿದ್ದಾರೆ, ಬ್ರಹ್ಮಸೂತ್ರ ಭಾಷ್ಯ ಬರೆದಿದ್ದಾರೆ. ಅಂದಮೇಲೆ ಸೂತ್ರ ಅಲ್ಲಿದೆ. ಜನ್ಮಾದ್ಯಸ್ಯಯತಃ ಅಂತ ಸೂತ್ರ ಇದೆ. ಸೂತ್ರಕಾರೇಣ ಜಗದುದಯಾದಿ ನಿಮಿತ್ತ ಕಾರಣತ್ವಂ ಪರಸ್ಯ ಬ್ರಹ್ಮಣೋ ಲಕ್ಷಣಂ ಅಭಿಹಿತಂ. ಜಗಜ್ಜನ್ಮ ಜಗದುದಯಾದಿ ನಿಮಿತ್ತ ಕಾರಣತ್ವಂ, ಜಗತ್ತಿನ ಸೃಷ್ಟಿ ಮೊದಲಾದವುಗಳಿಗೆ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಅವ್ರು ಹೇಳ್ತಾರಲ್ಲ, ನಿಮಿತ್ತ ಕಾರಣ. ಪರಸ್ಯ ಬ್ರಹ್ಮಣೋ ಲಕ್ಷಣಂ ಅಭೀತು. ಡೆಫಿನೇಷನ್ ಇದು, ಬ್ರಹ್ಮನ ಡೆಫಿನೇಷನ್. ನಚ ಇದು ಇಂಪಾರ್ಟೆಂಟ್. ಇದು ಜಗಜ್ಜನ್ಮಾದಿ ಕರ್ತೃತ್ವ ಪರಮಾತ್ಮ ಲಕ್ಷಣ ಅಂತ ಹೇಳಿದ ಮೇಲೆ ಜಗತ್ತು ಸುಳ್ಳು ಅಂತೇಳಿದ್ರೆ ಏನಾಯ್ತು? ಅಲ್ಲಿಗೆ ಸುಳ್ಳು ಜಗ ಸೃಷ್ಟಿ ಮಾಡ್ತಾನೆ ಅಂತಾಯ್ತು, ಕೋಟ ಅಂತಾಯ್ತು. ಎಲ್ಲ ಇಷ್ಟೊಂದು ಕೊಟ್ಟು ಖುಷಿ ಆಯ್ತು. ಎಲ್ಲ ಕೋಟ ನೋಟು ಅಂತ ಏನು ಹಾಕ್ದಾಗ ಸಿಟ್ಟು, ಭಯಂಕರ ಸಿಟ್ಟು ಬರುತ್ತೆ. ಎಷ್ಟು ಮೋಸ ಇದು ಅಂತೇಳಿ ಹೀಗೆ ಮಾಡಿದ್ದಾರೆ. ಅದಕ್ಕೆ ಈ ಪ್ರಶ್ನೆ ಕೇಳಿ ಉತ್ತರ ಕೊಡಬೇಕು. ಈಗ ತುಂಬ ಜನ ಅವ್ರು ಕೇಳ್ತಿರ್ತಾರೆ ಅವರೇ, ಜಗತ್ಸತ್ಯತ್ವ ಅಂಬೋದು ವಿಷಯದ ಬಗ್ಗೆ ಯಾಕೆ ಗಲಾಟೆ ಮಾಡ್ತೀರಿ? ದೇವ್ರನ್ನಂತ ಒಪ್ಪಿತಾರಲ್ಲ ಅಂತ ಕೇಳಿದರೆ, ಇಲ್ಲ, ದೇವ್ರನ್ನ ಒಪ್ಪಿಟ್ಟು ಇದಿಲ್ಲ ಅಂತ ಹೇಳಿದರೆ ಒಪ್ಪಲಿಲ್ಲ ಅಂತ ಇದ್ದಾರೆ. ಜಗತ್ತಿಲ್ಲ ಅಂದರೆ ಇಲ್ಲದ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಇಲ್ಲದ ಡಿಗ್ರಿ ಇದೆ, ಅಪ್ಲಿಕೇಶನ್ ಆಗಿರೋ ತಗೋತಾರ. ಡಿಗ್ರಿ ಇಲ್ಲ ಕೊಡಿ. ಇಲ್ಲದ ಡಿಗ್ರಿ ಅಂದರೂ ಒಂದೇ, ಡಿಗ್ರಿ ಇಲ್ಲ ಅಂದರೂ ಒಂದೇ. ಆ ದೃಷ್ಟಿಯಿಂದ ವಿಶ್ವಸತ್ಯತ್ವ ಅತ್ಯಂತ ಮುಖ್ಯ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ದೇವರ ಗುಣಗಳು ಪರಶಕ್ತಿತ್ವಾದಿಗಳು ಅರ್ಥ ಆಗಬೇಕಾದ್ರೆ ಜಗತ್ತು ನೋಡಬೇಕು. ಜಗತ್ತು ಎಷ್ಟು ಅದ್ಭುತ ಅಂತ ಗೊತ್ತಾದಷ್ಟು ಕೂಡ ಅವಾಗ ಏನು ಅನಿಸುತ್ತೆ, ಓ ದೇವರು ಭಾರಿ ದೊಡ್ಡವರು. ಆರ್ಟಿಸ್ಟ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆರ್ಟ್ ನೋಡ್ತಾರೆ. ಆರ್ಟ್ ನೋಡ್ಬಿಟ್ಟು ಏನು ಹೇಳ್ತಾರೆ, ಅಬ್ಬಾ ಒಳ್ಳೆ ಆರ್ಟಿಸ್ಟ್ ಅಂತ ಹೇಳ್ತಾರೆ. ಆರ್ಟ್ ಚೆನ್ನಾಗಿದ್ದಷ್ಟು ಕೂಡ ಆರ್ಟಿಸ್ಟಿಗೆ ಗೌರವ. ಚಿತ್ರ ಬಹುಚಿತ್ರ ವಿಚಿತ್ರ ಜಗತ್ತಿದು ಒಂದು. ಇಂಥ ಜಗತ್ತು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಭಾರಿ ದೊಡ್ಡವರು. ಇದು ಸುಳ್ಳು ಅಂತ ಹೇಳಿಬಿಟ್ರೆ ಮಹತ್ವ ಹೋಯಿತು, ಮಹಿಮೇನೆ ಸುಳ್ಳು ಅಂತಾಗತ್ತೆ. ಅದಕ್ಕೋಸ್ಕರನೇ ತಿಳ್ಕೊಳ್ಳೇಬೇಕು. ಅದು ಮುಖ್ಯವಾದ ಅಂಶ ಇದೆ. ನಚ ಜಗತ್ಸತ್ಯತಾ ಮಂತರೇಣ ತದ್ವಾಸ್ತವಂ ಸಂಭವತಿ. ಜಗತ್ಸತ್ಯತ್ವ ಹೇಳದೆ ಹೋಗಿಬಿಟ್ರೆ ದೇವರಿಗೆ ಹೇಳಿದ ರಕ್ಷಣ ಸುಳ್ಳು ಅಂತಾಗಿ ಹೊಡಿರುತ್ತೆ, ಸತ್ಯ ಅಂತಾಗೋದೇ ಇಲ್ಲ. ಸಾಪಿನ ಪರೋದೀರಿತ ಈ ನಮಗೆ ಅರ್ಥ ಆಗುತ್ತೆ. ಜಗತ್ಸತ್ಯತ್ವವನ್ನು ಅಲ್ಲಗಡಿಯೋದ್ರಿಂದ ದೇವರಿಗೆ ಎಷ್ಟು ಅನ್ಯಾಯ ಮಾಡಿದಂತೆ ಆಗುತ್ತೆ, ಗೊತ್ತಾಯ್ತಾ? ದೇವರಿಗೆ ಅನ್ಯಾಯ ಮಾಡಿದಂತೆ ಆಗುತ್ತೆ. ಆದ್ದರಿಂದ ಅದನ್ನು ಖಂಡನೆ ಮಾಡಲೇಬೇಕು. ಅದನ್ನು ಸಾಪಿನ ಪರೋದೀರಿತ ಪ್ರಪಂಚ ಮಿಥ್ಯಾತ್ವ ಪ್ರಮಾಣಸ್ಯ ಆಭಾಸತಾಯುತ್ಪಾದನೇನ. ಆಯಿತು, ಜಗತ್ಸತ್ಯ ಅಂತ ಹೇಳ್ಕೊಂಡು ಹೋಗ್ರಿ ಅಂತ ಹೇಳಿದರೆ ಅವ್ರಿಗೆ ಅಲ್ಲ ಅಂತ ಹೇಳೋದಕ್ಕೆ ಕಾರಣ ಕೊಟ್ಟಿದ್ದಾರೆ. ಆ ಕಾರಣ ಸುಳ್ಳು ಅಂತ ಹೇಳೋವರೆಗೂ ಏನಾಗೋದಿಲ್ಲ,
ಪೂರ್ತಿ ಆಗೋದಿಲ್ಲ. ಪರಮತ ಖಂಡನೆ, ಸ್ವಮತ ಸ್ಥಾಪನೆ ಎರಡೂ ಆದಾಗ ಸಿದ್ಧಾಂತ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರನೇ ಖಂಡನೆ ಮಾಡಬೇಕಾಗಿದೆ ಹೊರತು ಇಲ್ಲಿ ವೈಯಕ್ತಿಕ ವಿಚಾರ ಅಂತ ತೊಗೊಳ್ಳೋಕ್ಕೆ ಹೋಗಬಾರ್ದು. ಯಾರೋ ABCD ಹೇಳ್ತಾರೆ ಜಗತ್ ಸುಳ್ಳು ಅಂತೇಳಿ, ಗೊತ್ತಾಯ್ತು. ಇನ್ನೊಬ್ಬ ಅವ್ರು ಹೇಳಿದ ಹೆಸರು ಹೇಳಿದ ತಕ್ಷಣ ಏನಾಗುತ್ತೆ, ನಮ್ಮ ಗುರುಗಳು ಹೇಳಿದ್ದೀನಿ ಆ ಕಾಲಗಳಿತ್ತೆ, ಅವೆಲ್ಲ ಬೇಡ. ABCD ಯಾರೋ ಒಬ್ರು ಹೇಳ್ತಾರೆ ಜಗತ್ ಸುಳ್ಳು ಅಂತೇಳಿ, ಅವಾಗೇನು ಹೇಳಬೇಕಾಗ ಎಲ್ಲ ಜಗತ್ ಸುಳ್ಳು ಅಂತ ಈ ದೋಷ ಬರುತ್ತಾ ಅದೇ ಸತ್ಯ ಅಂತ ಒಪ್ಪಲೇಬೇಕು. ಇದು ಮುಖ್ಯವಾದ ವಿಷಯ. ಅದನ್ನು ಹೇಳ್ತಾ ಇದು ಪ್ರಾರಂಭ ಮಾಡ್ತಾರೆ. ಮೊದಲನೇ ವಾಕ್ಯ ಅದಕ್ಕೆ ಆಚಾರ್ಯರ ಮಿಥ್ಯಾತ್ವಾನ ಕಂಡ ಹೇಳಿದ ಒಂದೇ ಪುಟ, ಸಂಡಕ್ಷ ಒಂದೇ ಪುಟ, ಭಾರಿ ದೊಡ್ಡ ಸಣ್ಣ ಮಾಡಿಸಿದ್ರೆ 1.5 ಪುಟ ಅಷ್ಟೇ. ಅದು ಕೂಡ 2 ಪುಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಿಕ್ಕ ಗ್ರಂಥದಲ್ಲಿ ಅತ್ಯಂತ ಮುಖ್ಯವಾದ ಅಂಶವನ್ನು ಹೇಳ್ತಾರೆ. ಅದೇನದು? ವಿಮತಂ ಮಿಥ್ಯಾ ದೃಶ್ಯತ್ವ. ಸರಿ ನೆನಪು ಅವ್ರು ಹೇಳೋ ಅನುಮಾನ ಇದು. ಅನುಮಾನ ಅಂದರೆ ಯುಕ್ತಿ. ವಿಮತಂ ಮಿಥ್ಯಾ ದೃಶ್ಯತ್ವ ಯದಿತ್ಥಂ ತಥಾ ಯಥಾ ಸಂಪ್ರತಿಪನ್ನಂ. ಇದರ ಅನುಮಾನ. ಅವರಿಗೆ ಪ್ರತ್ಯಕ್ಷ ಹೇಳಕ್ಕೆ ಬರೋದಿಲ್ಲ. ಈಗ ಪ್ರತ್ಯಕ್ಷ ಸತ್ಯ ಅಂತಲೇ ಗೊತ್ತಾಗಿರೋ ಪ್ರತ್ಯಕ್ಷ ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಆಗಮ ಅದೂ ಇಲ್ಲ. ಅದಕ್ಕೇನು ಮಾಡಿ ಯುಕ್ತಿ ಮುಂದಿಟ್ಟು. ಏನು ಯುಕ್ತಿ ಅದು? ಜಗತ್ತು ಸುಳ್ಳು. ಯಾತಕ್ಕೆ ಸುಳ್ಳು ಅಂತ ಕೇಳಿದರೆ ದೃಶ್ಯತ್ವ, ಕಣ್ಣಿಗೆ ಕಾಣುತ್ತಾ. ಆದ್ದರಿಂದ ಗೊತ್ತಾಯ್ತಾ? ನಯ ಚಾರ್ವಾಕರೇ ಹೇಳ್ತಾರೆ ಕಣ್ಣಿಗೆ ಕಂಡಿದ್ದು ಸತ್ಯ ಅಂತ, ಇವರು ಕಣ್ಣಿಗೆ ಕಂಡಿದ್ದು ಸುಳ್ಳು ಅಂತ ಹೇಳ್ತಾರೆ. ಅಂದರೆ ಚಾರ್ವಾಕ ಮತ ಒಂದು ಕಡೆ ಈಗ ಒಂದೇ ಯುಕ್ತಿ, ಕಣ್ಣಿಗೆ ಕಂಡಿದ್ದು ಸೀಯಿಂಗ್ ಈಸ್ ಬಿಲೀವಿಂಗ್ ಅವ್ರು ಹೇಳೋರು. ಸೀಯಿಂಗ್ ಈಸ್ ನಾಟ್ ಬಿಲೀವಿಂಗ್ ಅಂತ ಹೇಳಿದರೆ ಮತ್ತು ಬಿಲೀವಿಂಗ್ ಇಟ್ ಟೆಸ್ಟೇನು ಹಾಗೆ ಒಂದು ಮಾತೇನಿದೆ, ಪ್ರತ್ಯಕ್ಷ ಕಂಡ ಮೇಲೆ ಏನು ಮಾಡಿಕೊಡೋದು ಮತ್ತು ಒಪ್ಪದೇ ಇರಬ. ಯಾಕಂದ್ರೆ ಪ್ರತ್ಯಕ್ಷ ಅದು ಕಣ್ಣು ಏನು ಮಾಡೋಕ್ಕೆ ಬರೋದೇ ಇಲ್ಲ. ಆದರೆ ಸಾಕ್ಷಿ ಅನ್ನೋ ಪದಕ್ಕೆ ಅರ್ಥ ಹೋಗಿಬಿಡುತ್ತಾಗ. ಸಾಕ್ಷಿ ಅಂದರೆ ಏನು? ಪ್ರತ್ಯಕ್ಷ ಕಂಡವನು ಅಂತ ಅರ್ಥ. ಈ ಸಾಕ್ಷಿ ಬಿಟ್ಬಿಡೋಣ, ಲೋಕದ ಸಾಕ್ಷಿನೇ ತೊಗೊಬೇಡ. ನೀವು ಸಾಕ್ಷಿ ಹೇಳ್ತಾನೆ ಏನರ್ಥ? ಫಸ್ಟ್ ನೋಡಿದ್ಯಾ ಅಂತ ಕೇಳ್ತಾರೆ, ಅವನು ಕೇಳಿದ್ದೆ ಅಂತ ಕಳಿಸ್ಬಿಡ್ತಾರೆ. ಆ ಕಡೆ ಕೇಳಿದ್ದನ್ನು ಕೇಳೋಕ್ಕೆ ಬಂದಿಲ್ಲ ನಾವಿಲ್ಲಿ. ಏನು ಹೇಳಬೇಕು ನೀನೀಗ? ನೋಡಿದ್ಯಾ? ಇಲ್ಲ. ಹೋದೋ ಅಲ್ಲ ಅಷ್ಟೇ ಹೇಳಬೇಕಷ್ಟೇ. ನೋಡಿದ್ದೆ ಹಾಗಿದ್ರೆ ಮುಂದೆ ಮಾತಾಡು, ಇಲ್ಲ ಹೋದ್ರೆ ಇಲ್ಲ. ಅರ್ಥ ಆಯ್ತಾ? ಅಕ್ಷಿ ಅಂದರೆ ಏನು? ಕಣ್ಣು. ಕಣ್ಣಿಂದ ಕಂಡಿದ್ದು ಪ್ರತ್ಯಕ್ಷ. ಅಥವಾ ಅಕ್ಷ ಅಂದರೆ ಏನು? ಇಂದ್ರಿಯಿಂದ ಅನುಭವಿಸಿರ್ಬೇಕು. ಇಲ್ಲ ಹೋದರೆ ಅದಕ್ಕೆ ಏನಂತ ಕರೆಯೋದಿಲ್ಲ, ಪ್ರತ್ಯಕ್ಷ ಅಂತ ಕರೆಯೋದಿಲ್ಲ. ಪ್ರತ್ಯಕ್ಷ ಅಂತ ಕರೆದ ಮೇಲೆ ಏನಾಗಿರಬೇಕದು? ಸತ್ಯ ಆಗಿರಬೇಕು. ಇವರು ಹೇಳ್ತಾರೆ ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಯದಿತ್ತಂ ತಥಾ ಯಥಾ ಸಂಪ್ರತಿಪನ್ನ. ಇಲ್ಲೊಂದು ಪ್ರಶ್ನೆ ಹಾಕೋತಾರೆ ಟೀಕಾರ ಮೊದಲು. ಮಂಗಳಾಚರಣೆ ಮಾಡಿಲ್ಲ ಗ್ರಂಥಕ್ಕೆ ಆಚಾರ್ಯರು. ಎಲ್ಲಿ ಬಂದಿತ್ತು ಈ ಪ್ರಶ್ನೆ? ಅದೇ ತತ್ವ ವಿವೇಕದಲ್ಲೂ ಬಂದಿತ್ತು. ತತ್ವ ಸಂಖ್ಯಾನ, ತತ್ವ ವಿವೇಕ ಎರಡರಲ್ಲೂ ಏನು ಮಾಡಿಲ್ಲ ಆಚಾರ್ಯರು? ಇದರಲ್ಲೂ ಮಾಡಿಲ್ಲ. ಹಾಗೆ 10 ಪ್ರಕರಣದಲ್ಲಿ 3 ಪ್ರಕರಣದಲ್ಲಿ ಮಾಡಿಲ್ಲ. ಈಗ ಮಂಗಳಾಚರಣೆ ಇಲ್ಲದ ಹಾಗಿದ್ರೆ ಮಂಗಳಾಚರಣೆ ಮಾಡಬೇಕಾಗಿಲ್ವ ಅಂತ ಪ್ರಶ್ನೆ. ಮಂಗಳಾಚರಣೆ ಮಾಡಬೇಕಾಗಿಲ್ವ ಅಂತ ಕೇಳಿದ್ರೆ ಬೇರೆ ಕಡೆ ಮಾಡಿ ತೋರಿಸಿದ್ದಾರೆ ಅವರೇನೆ. ಎಲ್ಲೂ ಮಾಡದೆ ಹೋಗಿದ್ರೆ ಏನಾಗ್ತಿತ್ತಾಗ? ಮಾಡಬೇಕಾಗಿಲ್ಲ ಅಂತ. ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಬಿಟ್ಟಿದ್ದಾರೆ. ಅಂದಮೇಲೆ ಏನರ್ಥ? ಮಾಡಬೇಕು ಅಂತ ಗ್ಯಾರಂಟಿ. ಇಲ್ಲಿ ಯಾಕೆ ಮಾಡಲಿಲ್ಲ? ಮೊದಲನೇ ಉತ್ತರ ಹೇಳೋದಕ್ಕೆ ಅಲ್ಲಿ ಮಾಡಿರೋದ್ರಿಂದನೇ ಇಲ್ಲಿ ಮಾಡಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಅದು ಬೇರೆ ಕಾರಣ ಇಲ್ಲೇ ಇಲ್ಲ. ಮತ್ತು ಇನ್ನೊಂದಿದೆ, ಇದಕ್ಕೆಲ್ಲ ಉತ್ತರ ಕೊಡಬೇಕು. ಅದಕ್ಕೆಲ್ಲ ಕೂಡ ಮಂಗಳಾಚರಣೆ ಬಗ್ಗೆ ತತ್ವಸಂಖ್ಯಾನದಲ್ಲಿ ಒಂದು ರೀತಿ ಉತ್ತರ ಕೊಟ್ಟುಬಿಟ್ಟಿದ್ದಾರೆ, ಇನ್ನೊಂದು ರೀತಿ ಉತ್ತರ ಕೊಡ್ತಾರೆ. ಮಂಗಳಾಚರಣೆ ಮಾಡಬೇಕು ಅಂತ ಪ್ರೂವ್ ಆಗಿ ಹೋಗ್ಬಿಟ್ಟಿದೆ. ಹೇಗೆ ಮಾಡ್ಬೋದು ಮಂಗಳಾಚರಣೆನ? ಮಾನಸಿಕ. ಯಾರೋ ಒಬ್ಬರು ಬಂದರು, ನಮಸ್ಕಾರ ಮಾಡಲಿಲ್ಲ ಅಂದರು, ಕೈ ಮುಗಿದಾರೆ. ಪಾಪ ಬಾಯಿಲ್ಲ, ಕೈ ಮುಗಿದಿದ್ದಾರೆ. ನಮಸ್ಕಾರ ಮಾಡಿ ಇನ್ನೇನು ಬೇಕು ಅದಕ್ಕೆ? ಎದ್ದು ನಿಂತಿದ್ದಾರೆ, ನಮಸ್ಕಾರ ಮಾಡಿ. ಬಾಯಲ್ಲಿ ಅಂದಿಲ್ಲ. ಇಲ್ಲಿ ಬಾಯಲ್ಲಿ ಬರೋದಿಲ್ಲ ಅಂದ ಮಾತ್ರಕ್ಕೆ ಏನಿಲ್ಲ ಅಂತ ಅರ್ಥ. ಮಾಡಿಲ್ಲ ಅಂತ ಹೇಳಬಾರ್ದು. ಮಾಡಿದ್ದಾರೆ ಅಂತ ಯಾಕೆ? ಬೇರೆ ಕಡೆ ಮಾಡಿರೋದ್ರಿಂದ ಮಾಡಿದ್ದಾರೆ ಅಂತ ಅರ್ಥ. ಮತ್ತು ದೇಹದಿಂದ ಮಾಡಬಹುದು, ಕಾಯೇನ ವಾಚ ಮನಸ. ಒಂದು ಮಾತಿಲ್ಲದೆ ನಮಸ್ಕಾರ ಮಾಡಿದ, ಆಯಿತು. ಆಮೇಲೆ ಮಾತಿನಿಂದ ಹೇಳಿದ. ಕೆಲವು ಎದ್ದು ಕೂಡಕ್ಕೆ ಬರೋದೇ ಇಲ್ಲ, ಮಲಗಿರ್ತಾರೆ. ಕೂತು ಮಲಗಿದಲ್ಲಿ ನಮಸ್ಕಾರ ಅಂತ ಹೇಳ್ತಾರೆ, ಮಾತಿನ ನಮಸ್ಕಾರ ಆಯಿತು. ಇನ್ನು 3 ಆಗ್ಬೋದು. ಎದ್ದು ಕೂತ್ಕೊಂಡು ಸಾರ್ಥ ನಮಸ್ಕಾರ ಮಾಡಿ ಇಲ್ಲ ಅಂತ ಹೇಳಿದ, ಅದು ಆಯಿತು. ಅಂದಮೇಲೆ ಏನು ವ್ಯಾಪ್ತಿ ಇಲ್ಲ ಅದಕ್ಕೆ. ಏನು ವ್ಯಾಪ್ತಿ ಇಲ್ಲ? ಗ್ರಂಥಲ್ಲಿ ಬರೆದ್ರೇ ಮಂಗಳಾಚರಣೆ, ಇಲ್ಲದೋದ್ರೆ ಇಲ್ಲ ಅಂತಿಲ್ಲ. ಅದರಿಂದಾಗಿಯೇ ಏನಾಯ್ತು? ಅಲ್ಲಿ ಪರೀಕ್ಷೆ ಇಲ್ಲಿ ಅಲ್ಲಿ ಗುರುಭ್ಯೋ ಬರೀತಾ ಕುತ್ಕೊಂಡ್ಬಿಟ್ರೆ ಪದೀತಾಗುತ್ತೆ. ಏನು ಮಾಡೋಂಗಿಲ್ಲ. ಮನಸ್ಸಲ್ಲಿ ಮಾಡ್ಕೊಂಡು ಯಾರು ಬೇಡ ಅಂತ ಹೇಳೋದಿಲ್ಲ. ಮನಸ್ಸಲ್ಲಿ ಮಂಗಳಾಚರಣೆ ಯಾರು ಕೆಲವರು ಬರೆದೇ ಬಿಡ್ತಾರೆ, ಬಿಡೋದಿಲ್ಲ. ಓದ್ಕೊಂಡು ಬಂದಿರೋದಿಲ್ಲೇ ಜಾಸ್ತಿ ಮಾಡಿಬಿಡ್ತಾರೆ ಮಂಗಳಾಚರಣೆ. ಹಾಗೆ ಮಾಡಬಾರ್ದು. ನಿಜವಾಗ್ಲೂ ಕೂಡ ಮಂಗಳಾಚರಣೆ 3 ವಿಧ ಇರೋದ್ರಿಂದ ತಾವು ಮಾಡಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬೇರೆ ಕಡೆ ಮಾಡಿದ್ದಾರೋದ್ರಿಂದ ಮಾಡಿರೋ ಸೌತೆ ಸ್ಪಷ್ಟ. ಇದೆಲ್ಲ ಉತ್ತರಗಳು. ಜೊತೆ ಸಿಂಪಲ್ ಉತ್ತರ ಇನ್ನೊಂದು ಕೊಡ್ತಾರೆ. ವಿಮತಂ ಮಿಥ್ಯಾ. ಹೌದು. ಹೌದು. ಮತ್ತೆ ಕಣ್ಣಿಗೆ ಕಂಡ ಮೇಲೆ ಯಾರಿಗೆ?
ಯಾರು ಹೇಳಬೇಕು? ಕೇಳೋರಿಗೆ ಹೇಳ್ತಾರೆ. ನೀವು ಕೇಳಿದ್ರೆ ನೀವು ಹೇಳ್ತಾರೆ, ಕೇಳಿದ್ರೆ ಹೇಳೋದಿಲ್ಲ. ಅದನ್ನೇ ಹೇಳ್ತೀವಿ, ಬುದ್ಧಿ ಅದೆಲ್ಲ ಹೇಳ್ತಾರೆ ಈಗ. ವಿಮತಂ ಮಿಥ್ಯಾ, ಮಂಗಳಾಚರಣೆ ಮಾಡಿದ್ದೆ, ಇಲ್ಲೂ ಮಾಡಿದ್ದಾರೆ ಅಂತೇಳಿ, ಇಲ್ಲೂ ಮಂಗಳಾಚರಣೆ ಮಾಡಿದ್ದಾರೆ. ಇದು ಭಾರಿ ಆಶ್ಚರ್ಯ. ಎಲ್ಲಿದೆ ಮಂಗಳಾಚರಣೆ ಅಂದರೆ ವಿಮತಂ ಅನ್ನೋ ಪದ ಇದೆ. ಅಲ್ಲೇನು ಹೇಳಿದ್ರು? ಸ್ವತಂತ್ರ ಅನ್ನೋ ಪದ ಇತ್ತು. ಸ್ವತಂತ್ರ ದೊಡ್ಡ ವರ್ಣನೆ ದೇವರಿಗೆ. ಆಯ್ತಲ್ಲ, ಮಂಗಳಾಚರಣೆಗೆ ನಾರಾಯಣ ಕೃಷ್ಣ ಅಂದ, ಮಂಗಳಾಚರಣೆ ಆಗಲಿಲ್ಲ. ನಾರಾಯಣಾಯ ನಮ ಅಂತಲೇ ಹೇಳಬೇಕಾಗಿಲ್ಲ, ಕೃಷ್ಣಾಯ ನಮ ಅಂತಲೇ ಹೇಳಬೇಕಾಗಿಲ್ಲ. ಬರೀ ನಾಮೋಚ್ಚಾರಣೆ ಕೂಡ ಏನು? ಮಂಗಲ. ಸೊ ನಾಮ ಮಾಡಿದ್ದಾರೆ. ಎಲ್ಲಿದೆ ನಾಮ? ವಿಮತಂ ಅಲ್ಲ, ವಿ ಅಂತ ಶುರುವಾಗಿದೆ. ವಿ ಅಂದ್ರೇನು? ಡಿಕ್ಷನರಿ ಪ್ರಕಾರ ಕೂಡ ವಿಪಕ್ಷಿ ಪರಮಾತ್ಮನೋಹೋ, ಪರಮಾತ್ಮ ಅಂತ ಅರ್ಥ. ವಿ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ. ದೇವರ ಹೆಸರು ಹೇಳಿದ್ದಾರಲ್ಲ, ಮುಗೀತು ಅಷ್ಟೇ. ಇದೆಲ್ಲ ಯಾತಕ್ಕೆ ಹೇಳಿ, ಎಷ್ಟು ರೀತಿ ಯೋಚನೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಇದೆಲ್ಲ ಯಾತಕ್ಕೆ ಮುಖ್ಯ? ಇದು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು, ಎಷ್ಟೆಲ್ಲ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ನೋಡಬೇಕು. ಅದು ಒಂದೂ ನೋಡ್ದೇನೆ ಮಾಡಿಲ್ಲ ಅಂತ ಅಷ್ಟೇ. ಅದಕ್ಕೆ ನಾವು ಮಾಡೋದಿಲ್ಲ, ನೀವು ಮಾಡಬೇಡಿ, ಎಲ್ಲ ದೊಡ್ಡ ಕಥೆ ಶುರು ಮಾಡಿದರೆ ಮಾಡಬಾರ್ದು, ಮಾಡಬೇಕು. ವಿ ಅನ್ನೋ ಅದಕ್ಕಿಂತ ಮಗಲ ಬೇಕಾ? ದೇವರ ಡೈರೆಕ್ಟ್ ಹೆಸರು. ಯಾವ ಡಿಕ್ಷನರಿ ತೆಗೆದುಕೊಂಡು ವಿ ಅಂದರೆ ದೇವರ ಹೆಸರು ಅಂತ, ಸಂಸ್ಕೃತದಲ್ಲಿ ದೇವರ ಹೆಸರು. ಆದ್ದರಿಂದ ಕೋಶ ಡಿಕ್ಷನರಿನೂ ಹಾಗೇ ಇದೆ, ಪ್ರಿಂಟೆಡ್ ಡಿಕ್ಷನರಿಗಳು ಹಾಗೇ ಇವೆ. ವಿ ಶಬ್ದಕ್ಕೆ ಅಕಾಯ ಆಕಾಯ ಪ್ರಾವಿ, ವಿ ಎಂಬ ದೇವರ ಹೆಸರು, ಅದು ಬೇರೆ ಇದೆ. ಮತ್ತು ಅನೇಕ ದೃಷ್ಟಿಯಿಂದ ಇರೋದರಿಂದ ದೇವರ ಹೆಸರು ಹೇಳಿದ್ದಾರೆ, ಮುಗಿದೋಯ್ತು ಅಲ್ಲಿಗೆ. ಆಗ ಅನೇಕ ಮತ್ತೆ ಪ್ರಶ್ನೆ ಮಾಡಿದರು, ಅಲ್ಲ ವಿಮತಂ ಅಂತ ಇದಕ್ಕೆ ಹೇಳ್ತಿದ್ದಾರೆ, ದೇವರ ಹೆಸರು ಅರ್ಥ ಮಾಡಬೇಕಾ? ಎರಡೆರಡು ಆಗೋದಿಲ್ಲ ಹಾಗಿದ್ರೆ. ವಿ ಬಿಡಿಸಿ ಮತ ಬಿಡಿಸಿ ಇಲ್ಲ, ವಿ ಮತ ಇಟ್ಕೊಂಡು ಹಾಗೆ ಮಾತಾಡ್ತೀರಿ ಅಂದರೆ ಹೇಳ್ತಾರೆ. ದೃಷ್ಟಾಂತ ಕೊಟ್ಟಿದ್ದಾರೆ. ಇವನು ಪ್ರಯಾಣ ಹೊರಟ ತಯಾರಲ್ಲಿ ಯಾರು ತುಂಬಿದ ಕೊಡ ತೊಗೊಂಡು ಬಂದರು. ಅವ್ರು ತುಂಬಿದ ಕೊಡ ತರ್ತಿರೋ ನೀರು ಮಂಗಳಾಗಲಿ ಅಂತೇನಲ್ಲ, ಅವ್ರ ಮನೆ ನೀರು ಬೇಕೋ ಹೋಯ್ತಾ ಇದ್ದಾರೆ ಅಷ್ಟೇ. ಬಟ್ ಇವ್ರಿಗೆ ಏನಾಯ್ತದು? ತುಂಬಿದ ಕೊಡ ಬಂದರೆ ಭಾರಿ ಒಳ್ಳೆಯದು. ಒಂದು ಕೆಲಸ ಅವ್ರಿಗೆ ಮಗನೇ ನೀರು ಆಯಿತು, ಇವ್ರಿಗೆ ಮಂಗಳನೂ ಆಯಿತು. ಸೊ ಒಂದು ಕೆಲಸ ಏನು 2-3 ಕೆಲಸ ಮಾಡಬಾರ್ದು ಅಂತಿಲ್ಲ. ಅದರಿಂದಾಗಿಯೇ ಅದು ಸರಿಯೇ. ಅನ್ಯಾರ್ಥಂ ನಿಯಮಾನಸ್ಯಾಪಿ ಅಂಬ ಕುಂಭಾದೇಹಿ ಅನ್ಯೇಷಾಂ ಮಂಗಲ ಸೂಚಕತ್ವ ದರ್ಶನ. ಗೊತ್ತಾಯ್ತು? ಎಲ್ಲ ಒಪ್ಪಿರೋದು, ಎಲ್ಲರೂ ಕೂಡ ಶಕನಶಾಸ್ತ್ರ ಒಪ್ಪಿದ್ದಾರೆ. ಯಾವುದೋ ಕೆಲಸಕ್ಕೆ ಯಾರೋ ಹೋಯ್ತೇ ಇದ್ದಾರೆ, ಇವ್ನು ನೋಡಿದ, ಇವ್ನು ಮಂಗಲ ಆಯಿತು. ಇಷ್ಟೆಲ್ಲ ಇರೋದರಿಂದ ವಿಮತಂ ಅನ್ನೋದು ವಾಕ್ಯನೂ ಹೌದು, ಮಂಗಳಾಚರಣೆನೂ ಹೌದು. ಇಷ್ಟೆಲ್ಲ ಹೇಳಿದೆ. ಇದು ಶಾಸ್ತ್ರ ಓದೋದು ಅಂದರೆ ಈ ರೀತಿ ಓದಿದಾಗ ಏನಾಗುತ್ತಂದರೆ ಸಿಸ್ಟಮೆಟಿಕ್ಕಾಗಿ ಬರುತ್ತೆ. ಗೊತ್ತಾಯ್ತು? ಸುಮ್ಮನೆ ಹಾಗೆ ಓದಿಬಿಟ್ಟು ಏನಾಗುತ್ತೆ, ಶಾಸ್ತ್ರ ಆಗಲೇ ಅವಾಗ ಏನಾಗುತ್ತೆ, ಶಾಸ್ತ್ರ ಓದ್ತೇನೆ ಹರಿಸರ್ವೋತ್ತಮ ಅಂತ ಹಾಗೆ ಅಂದರು. ಅವ್ರು ಹೇಳಿದೈತೆ ಅಷ್ಟೇನು ವಿಶೇಷ ಮಹತ್ವ ಬರೋದಿಲ್ಲ. ಇಲ್ಲ, ಇರೋದೇ ಹಾಗೆ ಅಂತೇಳಿ ಮೊದಲು ಹಾಗೆ ಹೇಳಬೇಕು. 4 + 4 8 ಯಾರು ಮೇಸ್ಟ್ ಹೇಳಿದ್ದಾರೆ, ಅಷ್ಟು ಹುಡುಗ ಇನ್ನೇನು ಗೊತ್ತಾಗಲ್ಲ ಏನು ಹೇಳಿದ್ದಾರೆ, ಮೇಸ್ಟ್ ಹೇಳಿದ್ದಾರೆ ಅಷ್ಟು. ಆಮೇಲೆಲ್ಲ ಮೇಸ್ಟ್ ಹೇಳಿದ್ದಾರಲ್ಲ ಏನಂತ ಹೇಳ್ತಾರೆ, ಹೌದು ನೋಡಿ ಪ್ರೂವ್ ಮಾಡ್ತೀನಿ ಅಂತಾನೆ. ಆ ಸ್ಥಿತಿ ಬಂದಾಗ ನಾಲೆಡ್ಜ್ ಬಂದಿದೆ ಅಂತ ಅರ್ಥ. ಅವತ್ತು ಕೂಗೋದು ಅಭ್ಯಾಸ ಮಾಡಿಸಿದ್ದೇವೆ ಹೊರತು ವಿಷಯ ತಿಳ್ಕೊಂಡಿಲ್ಲ. ಅರ್ಥ ಆಯ್ತಾ? ಏನು ಹೇಳಿದ್ರೆ ಇನ್ನೊಬ್ರು ಕೂಗ್ತಾನೆ ಅಷ್ಟೇ, ಕೂಗಬಾರ್ದಾಗೆಲ್ಲ. ವಿಮತಂ ಮಿಥ್ಯಾ ದೃಶ್ಯತ್ವ ಅವ್ರು ಹೇಳ್ತಾರೆ. ವಿಮತಂ ಅಂದ್ರೇನು? ಜಗತ್ತು ಅಂತ ಹೇಳಿದ್ರೆ ವಿಮತಂ ಅಂತ ಯಾತಕ್ಕೆ ಹೇಳಿದರು? ಅಲ್ಲಿದೆ ಮಧ್ವದಲ್ಲಿ ಏನಂತ ಬಂದಿದೆ? ವಿಶ್ವಂ ಮಿಥ್ಯಾ ಇದೆ. ವಿಮತಂ ಮಿಥ್ಯಾ ವಿಶ್ವಂ ಮಿಥ್ಯಾ ಅಂತ. ಸರಿ ಇದೆ, ಬರ್ತಿದೆಯಾ? ಹಾಂ, ವಿಶ್ವಂ ಮಿಥ್ಯಾ ಅಂತ ಹೇಳಿದಾಗ ಹೇಗೋ ಇಲ್ಲಿ ವಿ ಅಂದರೆ ವಿಮತಂ ಮಿಥ್ಯಾ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋಕ್ಕೆ ಹೋಗಲಿಲ್ಲ. ಏನು ಸತ್ಯ ಅಂತೀರೋ ಅದು ಸುಳ್ಳು ಹೇಳ್ತೀವಿ ಅಂತ ಅರ್ಥ ಅಷ್ಟೇ. ಅದು ಹೇಳಬೇಕಾದ್ರೆ ಹಗಲೆಲ್ಲ ರೆಫರ್ ಮಾಡೋದಿಲ್ಲ. ಸೂಟ್ ಅಂದುಬಿಟ್ರೆ ಏರ್ ಕೇಸಿಂದ ಬಾಗಿಲ ರಿಪೀಟ್ ಮಾಡ್ತಾ ಹೋಗ್ತಿರೋದು, ಎಲ್ಲ ಹೇಳ್ತಾ ಹೋಗ್ತಾರೋ ಸುಮ್ಮನೆ ಬೆಳೀತಾ ಹೋಗೋದು ಅಷ್ಟೇ. ವಿಮತಂ ಮಿಥ್ಯಾ ದೃಶ್ಯತ್ವ ಅಲ್ಲ ಟಾಪಿಕ್ ಅಂಡರ್ ಡಿಸ್ಕಷನ್ ಅಂತ. ಟಾಪಿಕ್ ಅಂಡರ್ ಡಿಸ್ಕಷನ್ ಏನು ಮಾತಾಡಕ್ಕೆ ಹೊಟ್ಟಿದ್ದೇವೆ ಅದು ಅಷ್ಟೇ. ಬಿಡುತ್ತಲ್ಲ ಬೇರೆ ಏನು ಹೇಳೋಕ್ಕೆ ಮಾತಾಡಲೇ ಪ್ರಶ್ನೆ ಶುರುವಾಗತ್ತಾ? ಬೇರೆ ಇಲ್ಲ, ವಿಷಯ ಬಂದಿದೆಯಲ್ಲಪ್ಪ ಡಿಟೋ. ಏನು ವಿಮತ ನಮ್ಮಿಬ್ಬರ ಮಧ್ಯೆ ಏನಂತೀವಿ, ಬೋನ್ ಆಫ್ ಕಂಟೆಂಟ್ ಅಂತೀವಲ್ಲ ಹಾಗೆ. ಬೋನ್ ಆಫ್ ಕಂಟೆಂಟ್, ಕಂಟೆಂಟು ಹಾಗೆ ತಗೋತಲ್ಲ. ಅಂದರೆ ಜಗಳದ ಮುಖ್ಯ ವಿಷಯ ಏನಪ್ಪ ಇಷ್ಟು ಬೋನ್ ಆಫ್ ಕಂಟೆಂಟ್ ಆಫ್ ಕ್ವಾರಲ್ ಈಸ್ ದಿಸ್ ಅಂತ ಹೇಳ್ತಾರಲ್ಲ ಹಾಗೆ. ನಮ್ಮಿಬ್ಬರ ವಿವಾದದ ಮುಖ್ಯ ವಿಷಯ ಏನಿದೆ ಜಗತ್ತಿನ ಬಗ್ಗೆ, ಅದು ಮಿಥ್ಯಾ, ಜಗತ್ತು ಮಿಥ್ಯಾ. ದೃಶ್ಯತ್ವ ಯಾತಕ್ಕೆ ಶಾಕ್ ಆಗುತ್ತೆ ಕೇಳಿದ್ರೆ, ದೃಶ್ಯತ್ವ ಕಂಡಿರೋದರಿಂದ. ಅದು ಹೇಗೆ ಹೇಳ್ತೀವಿ ಅಂದರೆ ಯದೃಶ್ಯಂ ತನ್ ಮಿಥ್ಯಾ, ಯತ್ರ ಧೂಮ ತತ್ರ ವನ್ಯ ಹೇಳಿದಾಗೆ ಏನು ಕಾಣ್ತಿರೋದು ಸುಳ್ಳು, ಕಂಡಿದ್ದೆಲ್ಲ ಸುಳ್ಳು. ಆಯಿತಾ? ತತ್ ಯಥಾ ಸಂಪ್ರತಿಪನ್ನಂ, ಇದು ಕೂಡ ಅಷ್ಟೇ, ಯಾವುದೋ ಅಂತ ಹೇಳಲಿಲ್ಲ. ಅವ್ರ ಪ್ರಕಾರ ಶುಕ್ತಿರಜತ ಅಂತ ಅರ್ಥ. ಶುಕ್ತಿರಜತ ಏನಾಯ್ತು? ಅದು
ಕಣ್ಣಿಗೆ ಕಾಣಿಸ್ತು, ನೋಡಿದರೆ ಇಲ್ಲ. ಗೊತ್ತಾಯ್ತಾ? ಕಣ್ಣಿಗೆ ಕಾಣಿಸಿ ಸುಳ್ಳು ಅಂತ ಹೇಳೋದಕ್ಕೆ ನಿಮ್ಗೆ ಅನುಭವ ಬಂದಿದೆಯಲ್ಲ? ಈಗ ಒಂದು ಸತಿ ಜೀವನದಲ್ಲಿ ಅನುಭವಿಸಿದ್ದೀರೋ ಇಲ್ಲ, ಮುಗಿದೋಯ್ತಾರೆ. ಒಪ್ಕೊಂಡ್ರೆ ಈಗ ಅಲ್ಲಿಗೆ ಜಗತ್ತೇನಾಯ್ತು, ಈಗ ಕಣ್ಣಿಗೆ ಕಾಣುತ್ತಾ ಅದರಿಂದ ಸುಳ್ಳು. ಯಾವುದು ಕಣ್ಣಿಗೆ ಕಾಣುತ್ತೋ ಅದು ಸುಳ್ಳು. ಅರ್ಥ ಆಯ್ತು? ಅವ್ರ ವಾದ ಅರ್ಥ ಆಯ್ತಾ? ಭಾರಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತಾಗ ಹೂ ಅಂದ್ಬಿಡುತ್ತೆ. ಹಾಗನ್ಬಾರ್ದು, ಅಷ್ಟು ಅರ್ಥ ಮಾಡ್ಕೋಬಾರ್ದು. ಅವ್ರು ಎಷ್ಟು ಹೇಳ್ತಾರೆ ಅರ್ಥ ಮಾಡಬೇಕು. ಇವತ್ತಂ ಮಿಥ್ಯ ದೃಶ್ಯತ್ವ ಯತ್ ಯತ್ ಇತ್ತಂ. ಯತ್ ಇತ್ತಂ ಅಂದರೆ ಯಾವುದು ದೃಶ್ಯವೋ ತತ್ ತಥ ಅದು ಮಿಥ್ಯ. ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಯಥಾ ಸಂಪ್ರತಿಪನ್ನಂ. ಸಂಪ್ರತಿಪನ್ನ ದೃಷ್ಟಾಂತ. ಇದೇನು ವಿಮತ ಮಿಥ್ಯ ಎಂಬುದೇನೋ ಅಲ್ಲ. ವಿಮತ ಮಿಥ್ಯ ಏನದು? ಪ್ರತಿಜ್ಞೆ. ಅದು ಪಕ್ಷ ಅಲ್ಲ. ಪಕ್ಷ ಯಾವುದು? ಪಕ್ಷ ಯಾವುದು? ವಿಮತಂ ಅಷ್ಟೇ ಪಕ್ಷ. ಸಾಧ್ಯ ಯಾವುದು? ಮಿಥ್ಯ. ಮಿಥ್ಯಾತ್ವ ಅಂಬುದು ಸಾಧ್ಯ. ಆ ಪದ ಗುರುತಿಸ್ಬೇಕಾದ್ರೆ ಮೊದಲು ಪ್ರಶ್ನೆ ಇಷ್ಟೇ ಕೇಳೋದು. ಈ ಕೆಳಗಿನ ವಾಕ್ಯದಲ್ಲಿ ಪ್ರತಿಜ್ಞಾ ಹೇತು ಇದ್ದಾಳು ಗುರುತಿಸು ಅಷ್ಟೇ. ಅದನ್ನು ಗುರುತಿಸ್ಬೇಡ. ಆ ಮುಂದೆ ಅನುಮಾನ ಫಾರಂ ಹೇಗಿರುತ್ತೆ ಎಲ್ಲ ಕಡೆ ಅವನೇ. ಪರ್ವತೋ ವನ್ಯಮಾನ್ ಧೂಮ, ಅಲ್ಲಿ ಯಾವುದು? ಪರ್ವತ ಪಕ್ಷ. ಸಾಧ್ಯ ಯಾವುದು? ವನ್ಯ. ಅದೆಲ್ಲ ನೆನಪಿಟ್ಕೊಂಡಿರ್ಬೇಕು. ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಂ. ಇಷ್ಟ ಹೇಳಿದ್ರು ಅವರಿಗೆ, ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಅವ್ರಿಗೆ ಪೆಟ್ಟಿದು. ಅವ್ರು ಆ್ಯಕ್ಚುಲಿ 3 ಹೇಳ್ತಾರೆ. ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಜಡತ್ವಾತ್ ಪರಿಚ್ಛಿನ್ನತ್ವಾತ್ 3 ಕಾರಣ ಕೊಡ್ತಾರೆ. ಇಲ್ಲಿ ಒಂದನ್ನು ಮಾತ್ರ ಖಂಡನೆ ಮಾಡ್ತಾರೆ. ತತ್ವೋದ್ಯೋಗದಲ್ಲಿ 3 ಖಂಡನೆ ಮಾಡ್ತಾರೆ. ಇಲ್ಲಿ ಯಾತಕ್ಕೆ ಪ್ರಕರಣ ಇದೆ. ಬಿಗಿನರ್ಸ್ಗೆ ತುಂಬ ಹೆವಿ ಆಗಬಾರ್ದು ಅಂಥೇಳಿ ಒಂದಂತೂ ಉಳಿದಂತೆ ಇದನ್ನು ತಿಳ್ಕೊಂಬಿಡಿ ಅಂತ ಅರ್ಥ ಹೇಳ್ತಾರೆ. ಇತ್ಯುಕ್ತೇ ಹೀಗೆ ಅನುಮಾನ ಹೇಳಿದ್ರು ಅವರಿಗೆ. ನಾವೀಗ ಖಂಡನೆ ಮಾಡಬೇಕಾದ್ರೆ ಖಂಡನೆ ಮಾಡಿ ಸಿಸ್ಟಮೆಟಿಕ್ಕಾಗಿ ಮಾಡ್ತಾರೆ. ಸಿಸ್ಟಮೆಟಿಕ್ ಮಾಡೋದು ಅಂದ್ರೇನು? ಪ್ರತಿಜ್ಞಾ ಹೇತು ದೃಷ್ಟಾಂತ. ಎಲ್ಲಿಂದ ದೋಷ ಶುರು ಮಾಡಬೇಕೀಗ? ಪ್ರತಿಜ್ಞಾ ದೋಷ ಫಸ್ಟ್ ಹೇಳಬೇಕು. ಅದು ಸಿಗದೆ ಹೋದಾಗ ಹೇತು, ಅದು ಸಿಗದೆ ಹೋದಾಗ ದೃಷ್ಟಾಂತ. 3 ಸಿಕ್ಕರೆ ಭಾರಿ ಸಂತೋಷ. ಇಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಿದೆ. ಎಲ್ಲ ದೋಷಗಳು ಇದೆ. ಹೇಗಿದೆ? ಇತ್ಯುಕ್ತೆ ಜಗತಃ ಅಭಾವಾತ್ ಆಶ್ರಯಾಸಿದ್ಧ ಪಕ್ಷ. ಜಗತಃ ಅಭಾವಾತ್ ಆಶ್ರಯಾಸಿದ್ಧ ಪಕ್ಷ. ಆಶ್ರಯ ಸಿದ್ಧಿ ಒಂದು ದೋಷ. ನಮ್ಮ ಪ್ರಕಾರ ದೋಷ ಅಲ್ಲ ಅದು, ಗೊತ್ತಾಯ್ತು? ಆದರೆ ಅವ್ರ ಪ್ರಕಾರ ದೋಷ. ನೈಯಾಯಿಕರ ಪ್ರಕಾರ ದೋಷ, ಮಾಯಾವಾದ ಪ್ರಕಾರನೂ ದೋಷನೇ. ಆಶ್ರಯ ಸಿದ್ಧಿ ದೋಷ ಬಂದಿದೆ. ಏನದು ಆಶ್ರಯ ಸಿದ್ಧಿ ಅಂದ್ರೇನು? ಗಗನದಲ್ಲಿ ಏನಿದೆ? ಗಗನ ಶಶಿವಿಷಾಣ ಬಹಳಷ್ಟು ತೀಕ್ಷ್ಣವಾಗಿದೆ ಅಂತ ಹೇಳಿದೆ. ಶಶಿವಿಷಾಣ ಭಾರಿ ತೀಕ್ಷ್ಣವಾಗಿದೆ. ಏನು ಹೇಳಬೇಕು ಅದಕ್ಕೆ? ಇಲ್ಲೇ ಇಲ್ಲ ಅದು. ಅದಕ್ಕೆ ಆಶ್ರಯ ಅಸಿದ್ಧ. ಇರ್ಲಕ್ಕೊಂದು ಪಕ್ಷ ಇದ್ದ ಹೇತು, ಪಕ್ಷ ಹೇತು ಸಂಬಂಧ, ಸಾಧ್ಯಕ್ಕೆ ಸಂಬಂಧ ಇದೆ. ಅಲ್ಲಿ ಏನಿಲ್ಲ ಪಕ್ಷ. ಅದಕ್ಕೆ ಆಶ್ರಯ ಅಸಿದ್ಧ. ಆಶ್ರಯ ಅಸಿದ್ಧ. ಅರ್ಥ ಆಯ್ತಾ? ಬಿಲ್ ಕೊಟ್ಟ ಅವನು, ಕರೆಂಟ್ ಬಿಲ್ ಕೊಟ್ಟ. ಏನಿಲ್ಲ, ಕರೆಂಟೇ ತೊಗೊಂಡಿಲ್ಲ ಅವನು. ನಕ್ಕು ಬಿಡ್ತಾರೆ ಅಷ್ಟೇ. ಆಶ್ರಯನೇ ಇಲ್ಲ, ಹೋಗ ಆ ಕಡೆಗೆ. ಅದಕ್ಕೆ ಆಶ್ರಯ ಈ ಪದ ಟರ್ಮ್ಸ್ ಎಲ್ಲ ಟರ್ಮಿನಾಲಜಿ ಇದಿಷ್ಟು ಕೂಡ. ಏನು ದೋಷ ಹೇಳಿದ್ರೆ ವಿರೋಧ ಎಷ್ಟು ಹೇಳಿಬಿಟ್ರೆ ಸಾಕು ನಮ್ಮ ಪ್ರಕಾರ. ಬಟ್ ಟೆಕ್ನಿಕಲಿ ಹೇಳಬೇಕಾದ್ರೆ ನೈಯಾಯಿಕರ ಪ್ರಕಾರ ಈ ರೀತಿ ಹೇಳಬೇಕು. ಆಶ್ರಯ ಸಿದ್ಧ ಪಕ್ಷ. ಸರಿಯಾಗಿ ತಿಳ್ಕೊಂಡ್ರೆ ಮುಂದಿಂದೆಲ್ಲ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಇಲ್ಲ ಹೋದ್ರೆ ಎಲ್ಲ ಬೇಗ ಆಗಿಬಿಟ್ರೆ ಗಟ್ಟಿ ಆಗೋದೇ ಇಲ್ಲ. ಆಶ್ರಯ ಸಿದ್ಧ ಪಕ್ಷ. ಆಶ್ರಯ ಸಿದ್ಧಿ ದೋಷ ಯಾವುದಕ್ಕೆ ಹೇಳಬೇಕು? ಯಾವುದಕ್ಕೆ ಹೇಳಬೇಕು? ಪಕ್ಷಕ್ಕೆ ಹೇಳಬೇಕು. ಗೊತ್ತಾಯ್ತಾ? ಒಂದು ತಮಾಷೆಗೆ ಹೇಳ್ತಾರೆ, ಗಗನ ಕುಸುಮ. ಎಷ್ಟು ಸುವಾಸನೆ ಗಗನ ಕುಸುಮಕ್ಕೆ ಅಂತ ಹೇಳಿದ. ಏನದು? ಗಗನ ಕುಸುಮ ಇಲ್ಲೇ ಇಲ್ಲ, ಇಲ್ಲೇ ಇಲ್ಲ, ಭಾರಿ ಸುವಾಸನೆ, ಭಾರಿ ಸುವಾಸನೆ ಅಂತ ಹೇಳಿದ. ಅವ್ನು ನೋಡಿದ, ಶಶಿವಿಷಾಣಲ್ಲಿ ಚುಚ್ಚಿಬಿಟ್ಟ, ಅವ್ರು ತತ್ತೇ ಹೋದ ಅವನು ಅಂತ ಹೇಳಿದ. ಕೇಸ್ ಹಾಕಿದ, ಶಶಿವಿಷಾಣದ ಅವನು ಕೊಂದು ಹಾಕಿದ್ದಾರೆ ಅಂತೇಳಿ. ಏನಾಗುತ್ತದ? ಶಶಿ ಇಲ್ಲೇ ಇಲ್ಲ, ಆದ್ದರಿಂದ ಕೇಸೇ ಹೋಯ್ತಾರೆ. ಶಶಿವಿಷಾಣ ಇಲ್ಲೇ ಇಲ್ಲ. ತಮಾಷೆಗೆ ಹೇಳ್ತಾರೆ. ಮೃಗತೃಷ್ಣ. ಮೃಗತೃಷ್ಣ ಅಂದ್ರೇನು? ಮಿರೇಜ್. ಮಿರೇಜ್ ಅಂದ್ರೇನು? ಬೇಸಿಗೆ ನೀರು ಹೋಗ್ತಾ, ನೀರು ಕಂಡು ನೀರೇ ಇಲ್ಲ ಅಲ್ಲಿ. ಹೌದು, ಅದೇ ಕ್ಷೇತ್ರ ಹಾಗೆ ಕಾಣ್ತಿರುತ್ತೆ, ಸಿಗೋದೇ ಇಲ್ಲ. ಮೃಗತೃಷ್ಣ ಅಂದರೆ ಮಿರೇಜ್ ಇಲ್ಲದ್ದು. ಅದು ಸುಳ್ಳಿಗೆ ಎಕ್ಸಾಂಪಲ್ಸ್ ಇವೆಲ್ಲ. ಮೃಗತೃಷ್ಣ ಅಂಬೋದೇನೋ ಸುಳ್ಳು, ಗಗನ ಕುಸುಮ ಅಂಬೋದೇನೋ ಸುಳ್ಳು, ಶಶಿವಿಷಾಣ ಅಂಬೋದೇನೋ ಸುಳ್ಳು. ಇದೇ ರೀತಿ ಭಂಗಿ ವಂಧ್ಯಯ ಸುತ, ವಂಧ್ಯಾಸುತ ಅದೇನದು? ಸುಳ್ಳು. ಒಳ್ಳೆ ತಮಾಷೆಗೆ ಒಂದು ಮಾತು ಹೇಳ್ತಾರೆ. ಏನಂತ? ವಂಧ್ಯಾಸುತ ಇದ್ದಾನೆ. ಫಸ್ಟ್ ಶುರು ಮಾಡ. ವಂಧ್ಯಾಸುತ ಇದ್ದಾನೆ. ಅವನೇನು ಮಾಡಿದ್ದಾನೆ? ಸ್ನಾನ ಮಾಡಿದ್ದಾನೆ. ಎಲ್ಲಿ ಸ್ನಾನ ಮಾಡ್ದ? ಮೃಗತೃಷ್ಣಾಂಭಸಿ ಸ್ನಾತಃ. ಮೃಗತೃಷ್ಣದ ನೀರಲ್ಲಿ ಸ್ನಾನ ಮಾಡಿಬಿಟ್ಟ. ಆಮೇಲೆ ಏನಾಯಿತು? ಅಲಂಕಾರ ಮಾಡಿಕೊಂಡ. ಖಪುಷ್ಪಕೃತ ಶೇಖರ. ಖಪುಷ್ಪಕೃತ ಶೇಖರ. ಗಗನ ಕುಸುಮದಿಂದ ಅಲಂಕಾರ ಮಾಡಿಕೊಂಡ. ಎರಡಾಯಿತು. ಮೊದಲು ಬಂಜೆಯ ಮಗ ಸ್ನಾನ ಮಾಡಿದ್ದು ಮೃಗತೃಷ್ಣದೊಳಗೆ, ಆಮೇಲೆ ಅಲಂಕಾರ ಮಾಡಿ ಗಗನ ಕುಸುಮ.
ಕೈಲಿ ಹಿಡ್ಕೊಂಡ. ಏನು ಹಿಡ್ಕೊಂಡ? ಧನುಸ್ಸು ಹಿಡ್ಕೊಂಡ. ಎಂಥ ಧನುಸ್ಸು? ಶಶವಿಷಾಡ ಮಾಡಿ ಧನುಸ್ಸು, ಗೊತ್ತಾಯ್ತಾ? ಶಶವಿಷಾಡ ಧನುರ್ಧರ, ಧನುಸ್ಸು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಓ, ಏನು ಒಂದ್ಯಾಸ್ತುತ ಹೋಗ್ತಿದ್ದಾರೆ, ವೈಭವವೇ ವೈಭವ. ಏನು ಎಲ್ಲ ಸುಳ್ಳುಗಳು, ಒಂದು ಸತ್ಯ ಇಲ್ಲದು. ಮೃಗತೃಷ್ಣಾಂಭಸಿ ಸ್ನಾತಃ ಗಪುಷ್ಪಕೃತ ಶೇಖರ ಅಹೋ ವಂಧ್ಯಾಸುತೋ ಯಾತಿ. ಏನಂತ? ಶಶಶೃಂಗ ಧನುರ್ಧರ. ಫುಲ್ ಶ್ಲೋಕ, 4 ಸುರುಳು ಸೇರ್ಕೊಂಡಿದೆ. ಅದು ಒಂದು ಸುಳ್ಳಾಗಲಿ ಒಂದು ಸಾಕು, ಸುಳ್ಳಾಗಲಿಕ್ಕೆ. ವಂದ್ಯಾಸುತ ಅಂದರೆ ಎಲ್ಲ ಉಳಿದೆಲ್ಲ ಕತೆ ಮುಗಿದೋಯ್ತು. ವಂದ್ಯಾಸುತ ಅದಕ್ಕೆ ತಮಾಷೆಗೆ ಹೇಳಿದ್ದು. ಇಲ್ಲಿ ಹೇಳ್ತಾರೆ ಅಲ್ಲೇನಿಲ್ಲ, ಫಸ್ಟ್ ಆಫ್ ಆಲು ಯಾವುದೂ ಇಲ್ಲ, ಅದರಲ್ಲಿ ಒಂದೂ ಕೂಡ ಸತ್ಯ ಇಲ್ಲ. ಇದರಲ್ಲಿ ಆಶ್ರಯ ಸಿದ್ಧವಾಗಿ ಸುಳ್ಳು ಅಂತ ಹೇಳ್ತೀರಿ. ಮಿಥ್ಯಾತ್ವ ಇರಲಿಕ್ಕೆ ಏನು ಬೇಕು? ಒಂದು ಆಶ್ರಯ ಬೇಕು, ಗೊತ್ತಾಗ್ತದೆ. ಈ ಜಗತ್ತಿಲ್ಲ ಅಂದಮೇಲೆ ಸುಳ್ಳು ಅಧಿಕರಣ ಆಗಲಿಕ್ಕೆ ಅವಶ್ಯಕ. ಅಧಿಕರಣ ಅಂದರೆ ಆಶ್ರಯ ಅಂದರೆ ಒಂದೇ. ಆಶ್ರಯ ಸಿದ್ಧವಾಯಿತು, ಮೊದಲೇ ದೋಷ ಬಂತು. ಇದ್ರ ತಕ್ಷಣ ಅರ್ಥ ಆಗಲಿ, ಅದು ಅರ್ಥ ಆಗುತ್ತೆ. ಶಶಿವಿಷಾಣ ಭಾರಿ ಹರಿತವಾಗಿದೆ. ಹರಿತವಾಗಿರ್ಬೇಕಿರ್ಬೇಕಾದ್ರೆ ಇಲ್ಲಿರ್ಬೇಕದು ಮೊದಲು ಒಂದು ವಸ್ತು ಇರಬೇಕದು, ಗೊತ್ತಾಯ್ತಾ? ಅದಿಲ್ಲೇ ಇಲ್ಲ, ಅದರಿಂದ ಆಶ್ರಯ ಅಸಿದ್ಧ. ಆಶ್ರಯ ಅಸಿದ್ಧ, ಪಕ್ಷನೇ ಇಲ್ಲ. ಪಕ್ಷ ಇಲ್ಲಕ್ಕೆ ಪಕ್ಷನೇ ಇಲ್ಲ ಅಂದಮೇಲೆ ಆಶ್ರಯ ಅಸಿದ್ಧ ಆಯಿತು. ಎರಡನೇದು ಸಿದ್ಧಿ ಅಸಿದ್ಧಿ ಇಲ್ಲೇ ಇಲ್ಲ ಅಂತ ಅರ್ಥ. ಇಲ್ಲೇ ಇಲ್ಲ. ಬಡಿಸಿದ್ದಾರೆ, ನಿಧಾನ ಊಟ ಮಾಡಿ, ಏನು ಹಾಕೇ ಇಲ್ಲ ಅಲ್ಲಿ, ಏನೇ ಬರೀ ಎಲೆ, ಅದು ಇಲ್ಲದೆ ಊಟ ಮಾಡಿ ಇನ್ನೂ ಹೋಗ್ಲಿಸ್ತದೆ. ಆ ಥರ ಆಯಿತು. ಅನಿರ್ವಚನೀಯ ಸಿದ್ಧಿ ಮೊದಲೇ ದೋಷ ಇದೆ. ಒಂದು ದೋಷಕ್ಕೆ ಮುಗಿತು ಅನುಮಾನ. ಇಷ್ಟು ದೋಷಕ್ಕೆ ಮುಂದೇನು ಮಾತಾಡಬೇಕಾಗಿಲ್ಲ, ಕ್ಲೋಸ್ ಅಲ್ಲಿಗೆ. ಬಟ್ ಇನ್ನೂ ಇದೆ ಅಂತ ಮುಂದೆ ಹೇಳಕ್ಕೆ ಎಲ್ಲ ದೋಷಗಳು ಇದೆ. ಅದಕ್ಕೆ ಎಷ್ಟು ಒಳ್ಳೆಯ ಅನುಮಾನ ನೀವು ಕೊಟ್ಟಿದ್ದೀರಿ ಅಂದರೆ, ಕೆಲವು ಅನುಮಾನ ಕೆಲವು ದೋಷ ತೋರಿಸ್ಬೇಕು, ಕೆಲವು ಎಕ್ಸಾಂಪಲ್ ಕೊಡಬೇಕಾಗ್ತದೆ. ನಿಮ್ಮ ಅನುಮಾನ ಎಷ್ಟು ಚೆನ್ನಾಗಿದೆ, ಎಲ್ಲ ದೋಷ ಒಂದೇ ಕಡೆ ತೋರಿಸ್ಬೋದು, ಆಯಿತಾ? ಎಲ್ಲ ದೋಷಗಳು ಒಂದೇ ಕಡೆ ತೋರಿಸ್ಬೋದು. ಅವ್ರು ಇಷ್ಟ ಸ್ಥಿತಿ ಶುರು ಮಾಡಿದರು, ಪಾಠನ ಹೇಳಿದರು. ಏನಂತ? ಮೊದಲೇ ಶ್ಲೋಕ ಓದಿದರು. ಯಾನುಭೂತಿ ರಜಾಮೇಯ ಅನಂತಾತ್ಮಾನಂದ ವಿಗ್ರಹ ಜಗದಾದಿ ಮಹಾಮಾಯ ಚಿತ್ತಭಿತ್ತಿಂ ನಮಾಮಿ ತಾಮ್ ಅಂತ ಮೊದಲನೇ ಶ್ಲೋಕ. ಅಚ್ಯುತ ಪ್ರೇಷ್ಠರು ಹೇಳಿದರು. ಆಚಾರ್ಯ ಏನು ಮಾಡಿದರು? ನಾವು ಓದೋದಿಲ್ಲ ಅಂದರು. ಯಾತಕ್ಕೆ? ಎಷ್ಟು ತಪ್ಪಿದೆ ಅಂದರು. ಎಷ್ಟು ತಪ್ಪಿದೆ? ಅಕ್ಷರ ಎಷ್ಟಿದೆ? 32 ಇದೆ. 32 ತಪ್ಪಿದೆ. ಷೋಡಶಕ ದ್ವಯಾತ್ಮಕಂ 14 32 ದೋಷ ಇದೆ. ಎಷ್ಟು ದೋಷ ಇದ್ದಾಗ ಆಯ್ತು ಅಲ್ಲಿಗೆ? 100%. ಇದು ಹಾಗೇ ಇದೆ. ಎಲ್ಲ ಅನುಮಾನ ದೋಷಗಳು ಎಷ್ಟೆಷ್ಟು ಇರಬೇಕೋ ಅಷ್ಟಷ್ಟು ಇದೆ ಅಂತ ಹೇಳ್ತಾರೆ. ಈ ಉದಾಹರಣೆ ಪಂಚಮಹಾಪಾತಕ ಇದೆ. ಬ್ರಹ್ಮ ಹತ್ಯ, ಸುರ, ಶ್ರವಣಸ್ಥೇಯ, ಸುರಾಪಾನ ಅವೆಲ್ಲ ಇದೆ. ಒಂದೊಂದು ಮಹಾಪಾತಕ 5 ಮಾಡಿಬಿಟ್ಟಿದ್ರೆ ಮಹಾಪಾತಕ ಇದ್ದಾಗ ಎಲ್ಲ ಮಾಡಿಬಿಟ್ಟಿದ್ದಾನೆ. ದೃಶ್ಯತ್ವ ಎರಡನೇದು ಹೇಳ್ತಾರೆ. ಈಗ ಅನಿರ್ವಚನೀಯ ಸಿದ್ಧೇ ಅಪ್ರಸಿದ್ಧ ವಿಶೇಷಣ ಹೇಳಿದ್ದೀಗ ಮಿಥ್ಯಾ ಅಂತ ಹೇಳಿದ್ದೆ, ದೋಷ ಬಂತು. ಇಲ್ಲ ಮಿಥ್ಯಾ ಅಂತ ಹೇಳಿಲ್ಲ, ನಾನು ಅನಿರ್ವಚನೀಯ ಅಂತ ಹೇಳಿದ್ದೇನೆ. ಅನಿರ್ವಚನೀಯ ಮಿಥ್ಯಾ ಅಂದರೆ ಅವ್ರ ಪ್ರಕಾರ ಏನಲ್ಲ ಅರ್ಥ? ಸುಳ್ಳು ಅಂತ ಅರ್ಥ ಅಲ್ಲ, ಅವ್ರ ಪ್ರಕಾರ ಅನಿರ್ವಚನೀಯ ಅಂತ ಅರ್ಥ. ಅನಿರ್ವಚನೀಯವಾದದ್ದು ಜಗತ್ತು ಏನದು? ಸತ್ಯನೂ ಅಲ್ಲ, ಸುಳ್ಳು ಅಲ್ಲ, ಸದಸತ್ತೂ ಅಲ್ಲ, ಸಹಸದ್ವಿಲಕ್ಷಣ ಅಂತ ಅವರ ಅರ್ಥ. ಅದಕ್ಕೆ ಹೇಳ್ತಾರೆ ಸಹಸದ್ವಿಲಕ್ಷಣ ಅಂತ ಪದಾರ್ಥನೇ ಸಿದ್ಧವಾಗಿಲ್ಲ. ಅದಿದ್ದ ಮೇಲೆ, ಇವತ್ತು ಒನ್ನೆ ಅಂತ ಇದ್ದ ಮೇಲೆ ಎಲ್ಲಿದೆ ಪ್ರಶ್ನೆ? ಅದು ಒನ್ನೆನೇ ಇಲ್ಲ. ಅದಕ್ಕೆ ಅಪ್ರಸಿದ್ಧ ವಿಶೇಷಣ. ಪಕ್ಷಕ್ಕೇನು ವಿಶೇಷಣ ಹಾಕಿದ್ದೀರಿ, ಸಾಧ್ಯಕ್ಕೆ ಅದು ವಿಶೇಷಣ ಇಲ್ಲೇ ಇಲ್ಲ. ಅದರಿಂದಾಗಿಯೇ ಅದೊಂದು ದೋಷ. ಅದು ಅಪ್ರಸಿದ್ಧ ವಿಶೇಷಣ ಅಂತ ಕರೀತಾರೆ. ಮೊದಲನೇದಾಗಿ ಪಕ್ಷ, ಎರಡನೇದಾಗಿ ಪ್ರತಿಜ್ಞೆ ಆಗಬೇಕಾದ್ರೆ ಅದು ಪರ್ವತ ವನ್ಯಮಾನ್ ಅದು ವಿಶೇಷಣ. ಪರ್ವತ ಒಂದು ಪಕ್ಷ, ವನ್ಯಮತ್ವ ಅಂಬೋದೇನು ವಿಶೇಷಣ. ಆ ಪದನೇ ಇಲ್ಲ. ನೀವು ಹೇಳ್ತಕ್ಕಂಥ ಪದ ಎಲ್ಲೂ ಇಲ್ಲೇ ಇಲ್ಲ. ಆದ್ದರಿಂದ ಯಾವ ದೋಷ ಬಂತು? ಅಪ್ರಸಿದ್ಧ ವಿಷಯ. ನಾನು ಏನೋ ಒಂದು ಸಾಧನೆ ಮಾಡಿ ಏನರ್ಥ ಅದಕ್ಕೆ? ಏನೋ ಒಂದು ಸಾಧನೆ ಮಾಡೋದಾದರೆ ನಾನು ಏನೋ ಒಂದು ಹೇಳ್ತೇನೆ ಅಂತ ಆದಾಗ ಇಂಥ ವಿಷಯ ಅಂತ ಹೇಳಿದ್ರೆ ಮುಂದಿನ ಪ್ರಶ್ನೆ. ಅದಕ್ಕೇ ಅನಿರ್ವಚನೀಯ ಸಿದ್ಧೇ ಅಪ್ರಸಿದ್ಧ ವಿಶೇಷಣ. ಯಾವ ದೋಷ ಬಂತು ಈಗ? ಅಪ್ರಸಿದ್ಧ ವಿಷಯ. ಎರಡನೇ ನೆನ್ಪಿಟ್ಕೋಬೇಕು. ಆಶ್ರಯ ಸಿದ್ಧ ನಂಬರ್ 1. ಎರಡನೇದು ಅಪ್ರಸಿದ್ಧ ವಿಶೇಷಣ. ಅಲ್ಲಿ ಪಕ್ಷ ಪ್ರಾಬ್ಲಮ್, ಅಲ್ಲಿ ವಿಮತದಲ್ಲಿ ಪಕ್ಷ ಹೋಯಿತು, ಇಲ್ಲಿ ಸಾಧ್ಯ ಹೋಯಿತು. ಸಾಧ್ಯದ ದೋಷ ಇದು. ಸಹಸದ್ವೈಲಕ್ಷಣ್ಯೆ. ಅನಿರ್ವಚನ ಪದನೇ ಇಲ್ಲ ಅಂತ ಕೇಳಿದರೆ ಆಗಿದೆ. ಇಲ್ಲ. ನಿಮಗೆ ಅನಿರ್ವಚನೀಯ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಮಿಥ್ಯಾ ಇಜಿಕೊಟ್ಟು ಅನಿರ್ವಚನೀಯ ಇಜಿಕೊಟ್ಟು ಸಹಸದ್ವಿಲಕ್ಷಣ. ಸತ್ತು ಇರೋದು, ಅಸತ್ತು ಇಲ್ಲದೆ ಇರೋದು. ಸದಸತ್ತು ಅನ್ನೋದು ಪದನೇ ಇಲ್ಲ, ಯಾಕೆ? ಕಾಂಟ್ರಡಿಕ್ಷನ್. ಅದು ಸಹಸದ್ವಿಲಕ್ಷಣ. ಸತ್ತು ಅಸತ್ತು ಎರಡಕ್ಕೂ ವಿಲಕ್ಷಣ ಅಂತ ಹೇಳೋದಾದರೆ, ಆ ಅರ್ಥ ನೀವು ಹೇಳೋದಾದರೆ
ಅದಕ್ಕೆ ಹೇಳ್ತಾರೆ. ಅಂದರೆ ಅವ್ರು ಮಿಥ್ಯಾ ಅಂತ ಹೇಳಿದ್ರಲ್ಲ, ಮಿಥ್ಯಾ ಶಬ್ದ ಹೇಳೋದಕ್ಕೆ ದೊಡ್ಡ ಗಲಾಟೆ. ವಾಟ್ ಈಸ್ ಮಿಥ್ಯಾ ಅಂತ ಹೇಳಬೇಕು. ನ್ಯಾಯಾಮೃತ ಫಸ್ಟ್ ಕೇಸ್ ಅದೇನೆ. ಅವ್ರು ಮಿಥ್ಯಾತು ಎಷ್ಟು ಟೈಪ್ ಹೇಳ್ತಾರೆ ಅಷ್ಟು ಟೈಪು ಸರಿಯಿಲ್ಲ ಅಂತ ಹೇಳ್ತಾರೆ. ಮಿಥ್ಯಾ ಅನ್ನೋ ಪದ ಡಿಕ್ಷನರಿ ಮೀನಿಂಗಿಂದ ಶುರು ಮಾಡಿಬಿಟ್ಟು ಅವ್ರು ಹೇಳೋ ಅನೇಕ ಅರ್ಥಗಳು ಏನು ಅಲ್ಲ ಅಂತ ಹೇಳಿದ್ದೀವಿ, ಅಲ್ಲ ನಾವು ಸರಿ ಹೇಳಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ಅನೇಕ ಕಾರಣಗಳು ಕೊಡ್ತಾರೆ. ಯಾವುದು ಸೂಟಾಗಲ್ಲ ಅದಕ್ಕೆ, ಯಾವ ಡೆಫಿನೇಷನ್. ಅದಕ್ಕೆ ಮಿಥ್ಯಾತ್ವ ನಿರುಕ್ತಿ ಭಂಗ. ನಿರುಕ್ತಿ ಅಂದ್ರೇನು? ನಿತ್ಯಾತ್ವ ನಿರ್ವಚನ ಹೇಳೋದು. ಮಿಥ್ಯಾ ಶಬ್ದಕ್ಕೆ ಅರ್ಥ ಇದು ಅಂತ ಹೇಳೋದಕ್ಕೆ ಹೋಗ್ತಾರೆ. ಏನು ಹೇಳಿದರೂ ಕೂಡ ಏನಾಗುತ್ತದೋ ಈ ದೋಷಕ್ಕೆ ಗುರಿ ಆಗತ್ತೆ. ಮತ್ತೆ ಒಂದಲ್ಲ ಒಂದು ದೋಷ ಬಂದೇ ಬರುತ್ತೆ ಅದಕ್ಕೆ. ಅದಕ್ಕೆ ಸಹಸದ್ವಿಲಕ್ಷಣ ಅನ್ನೋ ಪದಾರ್ಥ ಇಲ್ಲ. ಹೋಗಲಿ, ನಾವೇ ಅರ್ಥ ಮಾಡ್ಕೊಂಡು ಹೋಗೋಣ. ಉದಾಹರಣೆ ಭೇದನ ಅರ್ಥ ಮಾಡ್ಕೊಂಡ್ವಿ ನಾವು. ಭೇದ ಒಂದು ಟರ್ಮ್ ಅಲ್ಲ ಅದು. ಒಂದು ಆ್ಯಂಗಲ್ಲಿಂದ ಭೇದ, ಇನ್ನೊಂದು ಆ್ಯಂಗಲಿಂದ ಅಭೇದ. ಹೌದು, ಆ ಅರ್ಥದಲ್ಲಿ ಹೇಳ್ತೀರಾ ನೀವೀಗ? ಸಿದ್ಧ ಸಾಧನ ಒಪ್ಕೊಂಡ್ಬಿಡ್ತೀವಿ ಆ ಅರ್ಥದಲ್ಲಿ. ಹೇಗೆ? ಜಗತ್ತು ಸದಸದ್ವಿಲಕ್ಷಣ. ಸತ್ ಅಂದ್ರೇನು? ಅವ್ರ ಪ್ರಕಾರ ಬ್ರಹ್ಮ. ಸತ್ಯ ಅಂದರೆ ಬ್ರಹ್ಮ, ಅದಕ್ಕೆ ವಿಲಕ್ಷಣ. ಇದು ಬ್ರಹ್ಮ ಅಲ್ಲ ಜಗತ್ತು, ಕರೆಕ್ಟ್ ಆಗಿದ್ರೆ. ಅಸತ್ ಅಂದರೆ ಯಾವುದು? ಶಶಿವಿಷಾಣ. ಇದು ಶಶಿವಿಷಾಣನೂ ಅಲ್ಲ, ಸದಸದ್ವಿಲಕ್ಷಣ. ಅಲ್ಲಿ ಒಪ್ಕೊಂಡಿದ್ದೀವಲ್ಲ, ಸಿದ್ಧ ಸಾಧನದ ದೋಷ ಬಂತು. ನಾವು ಏನು ಒಪ್ಕೊಂಡಿದ್ದೇವೆ ಅದನ್ನೇ ಹೇಳ್ತಿದ್ದೀರಿ ನೀವೀಗ. ಅದು ಏನಾಯ್ತು? ಅದರಿಂದ ಹೇಳಿದ್ರೆ ಹೇಳ್ತಾ ಇದ್ದೀರಿ. ಅವಾಗ ಏನು ಬರೋದಿಲ್ಲ, ಪ್ರಾಮಾಣ್ಯ ಇರ್ತದೆ. ಆದರೆ ಏನು ಹೋಯ್ತು? ಉಪಾದೇಯತ್ವ ಹೋಯ್ತು, ಅನಾರಂಭಣೀಯತ್ವ ಬಂತದೆ. ಅರ್ಥ ಆಯ್ತಾ? ಜಗತ್ತನ್ನು ಸಹಸದ್ವಿಲಕ್ಷಣ ಅಂತ ಕರೆದ್ರೆ ಅದು ನಾವು ಒಪ್ಕೊಂಡಿರೋ ವಿಚಾರ. ಆದ್ದರಿಂದ ಇದು ಇಲ್ಲ, ಒಪ್ಕೊಂಡಿಲ್ಲ ಅಂದರೆ ಕಾಂಟ್ರಡಿಕ್ಷನ್ನು. ಇದು ಪದನೇ ಇಲ್ಲ. ಹಾಗಿದ್ರೆ ಅಪ್ರಸಿದ್ಧ ವಿಶೇಷಣ. ಈಗ ಒಂದು ಆ್ಯಂಗಲಲ್ಲಿ ಅಪ್ರಸಿದ್ಧ ವಿಶೇಷಣ, ಇನ್ನೊಂದು ಆ್ಯಂಗಲಲ್ಲಿ ಸಿದ್ಧ ಸಾಧನ. ಈ ಕಡೆ ಹೋದರೆ ಆ ಕಡೆ, ಎಲ್ಲ ಕಡೆಯೂ ಟೈಟ್ ಮಾಡಬೇಕು. ಅವಾಗ ಉತ್ತರ ಕೊಡೋಕ್ಕಾಗೋದೇ ಇಲ್ಲ. ಸರಿಯಾಗಿ ಯೋಚನೆ ಮಾಡಬೇಕಿದ್ದನ್ನು. ಅವ್ರು ಏನು ಮಾಡ್ತಾರೆ? ಇದಕ್ಕೋಸ್ಕರ ಇಲ್ಲ ನಾವು ಹೇಳ್ತೀವಿ, ಶುರು ಮಾಡ್ತಾರೆ, ಅದನ್ನೆಲ್ಲ ಖಂಡನೆ ಮಾಡ್ತಾರೆ. ಅದು ಬೆಳೀತಾ ಹೋಯ್ತು. ತಿಳಿತಾ? ಇಷ್ಟು ತಪ್ಪಾಯಿತು. ಒಟ್ಟು ಸಾರಾಂಶ ಏನು ಅಂದರೆ ಆ ಪದ ಇಲ್ಲ. ನೀವು ಹೇಳ್ತಕ್ಕಂಥ ಕಾನ್ಸೆಪ್ಟ್ ಒಂದಿಲ್ಲ. ನೀವು ಪದ ಉಪಯೋಗಿಸಿದ್ದೀರಿ ಕರೆಕ್ಟೇ, ಅದಕ್ಕೆ ವಾಚ್ಯವಾದದ್ದೇನಿಲ್ಲ ಅದರಲ್ಲಿ, ಅಂಥ ಕಾನ್ಸೆಪ್ಟೇ ಇಲ್ಲ. ನೀವು ನಾವು ಹೇಳೋ ರೀತಿ ಅರ್ಥ ಹೇಳೋದ್ರೆ ಒಪ್ಕೊಂಡಿದ್ದು ನೀವು. ಹೊಸ ವಿಷಯ ಅಲ್ಲ ಅದು. ಜಗತ್ತು ಬ್ರಹ್ಮನೂ ಅಲ್ಲ ಸದ್ವಿಲಕ್ಷಣ, ಶಶಿವಿಷಾಣೂ ಅಲ್ಲ ಅಸದ್ವಿಲಕ್ಷಣ. ಎರಡು ಒಂದು ಕಡೆ ಸೇರಿ ಸಹಸದ್ವಿಲಕ್ಷಣ. ಎರಡು ಕರೆಕ್ಟೇ. ಅವ್ರು ಇದ್ದಾರೆ ಇಲ್ಲ ಹೇಳೋದಲ್ಲ. ನಾವು ಇದ್ದಾರೆ ಇಲ್ಲ, ಇದ್ದಾರೆ ಊರಲ್ಲಿಲ್ಲ, ಇದ್ದಾರೆ ಮಡಿಲಿದ್ದಾರೆ, ಇದ್ದಾರೆ ಹಾಸಿಗೆ ಹಿಡಿದಿದ್ದಾರೆ. ಏನೋ ಒಂದು ಕಾರಣ. ಇದ್ದಾರೆ ಆಯಿತು, ಇಲ್ಲದನೂ ಆಯ್ತು. ಈಗ ಹೋಮದಲ್ಲಿದ್ದಾರೆ, ಇದ್ದಾರೆ ಇಲ್ಲ, ಅದಕ್ಕೆ ಒಪ್ತೀವಿ ನಾವು. ಅದು ಸೇಮ್ ಟೈಮ್ ಏನು ಹೇಳಬಾರ್ದು? ಯಾವ ಅರ್ಥದಲ್ಲಿ ಇದ್ದಾರೆ ಅಂತ ಹೇಳ್ತಾರೋ ಅದೇ ಅರ್ಥದಲ್ಲಿ ಏನು ಹೇಳಬಾರ್ದು? ಇಲ್ಲ ಅಂತ ಹೇಳಬಾರ್ದು. ಹೇಳಿದರೆ ಏನಾಗುತ್ತೆ? ಕಾಂಟ್ರಡಿಕ್ಷನ್, ಸೆಲ್ಫ್ ಕಾಂಟ್ರಡಿಕ್ಷನ್. ಹಾಗೆ ಹೇಳಬಾರ್ದು. ದೃಶ್ಯತ್ವಾದ ಅಭಾವಾದ ಬೇರೆ ಮುಗಿತಾ. ಈಗ ಇವತ್ತು ಮಿಥ್ಯಾ ದೃಶ್ಯತ್ವಾತ್ ಯದಿರ್ಥಂ ತಥಾ ಯಥಾ ಸಂಪ್ರತಿಪನ್ನಂ. ಆಮೇಲೆ ಅದು ತಥಾ ಯಥಾ ಹೋಗಿಬಿಟ್ಟಿದೆ. ಇತ್ಯುಕ್ತೆ ಜಗತೋ ಅಭಾವಾತ್ ಆಶ್ರಯಾಸಿದ್ಧ ಪಕ್ಷ. ಹೀಗೆ ಹೇಳಿದಾಗ ಪಕ್ಷ ಆಶ್ರಯಾಸಿದ್ಧವಾಯಿತು. ಆಮೇಲೆ ಸಾಧ್ಯ ಅನಿರ್ವಚನೀಯ ಅಸಿದ್ಧೇ ಅಪ್ರಸಿದ್ಧ ವಿಶೇಷಣ. ಅದೇ ವಿಮತಂ ಅನಿರ್ವಚನೀಯಂ ಅಂತ ಹೇಳಿದಾಗ ಅರ್ಥ ಇದೆ. ಮಿಥ್ಯಾ ಶಬ್ದಕ್ಕೆ ಏನರ್ಥ? ಅನಿರ್ವಚನೀಯ ಹೇಳ್ತಾರೆ. ಆ ಪದ ಇಲ್ಲ, ಅದರಿಂದಾಗಿಯೇ ಹೋಯಿತು. ನಾವು ದೇವ್ರ ಬಗ್ಗೆ ಹೇಳ್ತೇವೆ ಅನಿರ್ವಚನೀಯ ಅಂತೇಳಿ. ಕೆಲಸಕ್ಕೆ ಹೇಳ್ತಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಹೇಳಕ್ಕೆ ಬರೋದಿಲ್ಲ. ನಾವು ನೋಡಿದರೆ ಅಲ್ಲಿ ಅನಿರ್ವಚನೀಯ ಬರಲಿಲ್ಲ ಅಂತ ಕೇಳ್ತಾರೆ. ಆ ಅರ್ಥದಲ್ಲಿ ಹೇಳಿದ್ದು, ನೀವು ಹೇಳೋ ಅರ್ಥದಲ್ಲಿ ಹೇಳಿಲ್ಲ ಅದನ್ನು. ಸಹಸದ್ವಿಲಕ್ಷಣ ಬರ್ತಾರೆ, ಯಾರು ಹೇಳಿದ್ದಾರೆ ಅದನ್ನು? ಹೇಳಿಲ್ಲ. ಯಾವ ಅರ್ಥದಲ್ಲಿ ಹೇಳ್ತಾರೆ? ಬಿಯಾಂಡ್ ಎಕ್ಸ್ಪ್ರೆಷನ್ ಬೇರೆ, ಬಿಯಾಂಡ್ ಎಕ್ಸ್ಪ್ರೆಷನ್ ಬೇರೆ, ಇನ್ಎಕ್ಸ್ಪ್ರೆಸಿಬಲ್ ಬೇರೆ. ನೆನ್ಪಿಟ್ಕೋಬೇಕು ಯಾವಾಗ. ಇನ್ಎಕ್ಸ್ಪ್ರೆಸಿಬಲ್ ಅಂದರೆ ಹೇಳೋದಕ್ಕೇ ಬರೋದಿಲ್ಲ. ಅದೇ ಬಿಯಾಂಡ್ ಅಂದರೆ ಹೇಳೋಕ್ಕೆ ಬರುತ್ತೆ, ಪೂರ್ತಿ ಹೇಳೋದಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ನಾವು ಹೇಳಿದ್ರೆ ಏನು ತಪ್ಪಿಲ್ಲ. ಸಿದ್ಧ ಸಾಧನತ ನಾವು ಯಾತಕ್ಕೆ ಹೇಳಿದೆ ಅಂತ ಕೇಳಿದರೆ, ನಾವು ದೇವ್ರನ್ನ ಅನಿರ್ವಚನೆ ಅಂತ ಹೇಳೇ ಹೇಳ್ತೇವೆ. ಯಥೋ ವಾಚೋ ನಿವರ್ತಂತೆ ಅಂದರೂ ಒಂದೇ, ಅನಿರ್ವಚನೆ ಅಂದರೂ ಒಂದೇ. ಹೇಳಿದ್ದೀರಲ್ಲ ಅಂತ ಆ ಅರ್ಥದಲ್ಲಿ ಹೇಳ್ತೀರಾ ನೀವೀಗ? ಸರಿಯಾಗಿ ಸಿದ್ಧ ಸಾಧನತ. ಜಗತ್ತಿನ ಪೂರ್ತಿ ಹೇಳೋದಕ್ಕೆ ಬರೋದಿಲ್ಲ. ಇವತ್ತು ಹಿಮಾಲಯ ಬೆಟ್ಟ ಇದೆ, ಇಂಚ್ ಬೈ ಇಂಚ್ ಯಾರು ನೋಡಿದ್ರೆ ಅದನ್ನು ಇಂಚ್ ಬೈ ಇಂಚ್. ಮನೆಯಲ್ಲೇ ಇಂಚ್ ಬೈ ಇಂಚ್ ಯಾರು ನೋಡೋದು? ತಮ್ಮ ಮನೆಗಳಲ್ಲೇ ಇಂಚ್ ಬೈ ಇಂಚ್ ಗೊತ್ತಿರೋದಿಲ್ಲ ಯಾರಿಗೂ. ಅರ್ಥ ಆಯ್ತಾ? ಅಂದಮೇಲೆ ಆ ಅರ್ಥ ಹೇಳಿದ್ರೆ ಒಪ್ಕೋ, ಏನು ದೋಷ ಇಲ್ಲ. ಈ ಪರವಾಡೋರ ಬಗ್ಗೆ ಹೇಳ್ತಾ ಇಲ್ಲ. ಈಗ ಅತಿ ಚಿಕ್ಕ ಅದ್ರ ಬಗ್ಗೆ ಹೇಳೋದಕ್ಕಾಗ್ತಾ ಇಲ್ಲ ಪೂರ್ವ ಪಕ್ಷಿಗೆ. ನಾವು ಹೇಳಿದ್ದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ಪರಮಾಣು ಸ್ವರೂಪನೇ ಗೊತ್ತಿಲ್ಲದೆ ಇರೋದ್ರಿಂದ ಆ ಥರ ನಿರ್ವಚನ ಅನರ್ಹತ. ಅನಿರ್ವಚನೀಯ ಅಂದ್ರೇನು? ನಿರ್ವಚನ ಅನರ್ಹತ, ಹೇಳಕ್ಕೆ ಬರದಿರುವಿಕೆ. ಅದು ಪೊಯಿಟಿಕ್ಕಾಗಿ ಹೇಳೋದಾದರೆ ಓಕೆ, ಅದು ಫ್ಯಾಕ್ಟಾಗಿ ಹೇಳಬಾರ್ದು.
ಪೊಯಿಟಿಕ್ಕಾಗಿ ಹೇಳೋದು ಕಾವ್ಯ, ಅದು ನಾವು ಒಪ್ಕೊಂಡ್ಬಿಡ್ತೇವೆ. ಯಾವುದನ್ನು ಹೇಳಬಾರ್ದು, ಫ್ಯಾಕ್ಟಾಗಿ ಹೇಳಬಾರ್ದು. ಅಪ್ರಸಿದ್ಧ ವಿಶೇಷಣ ಪಕ್ಷ ಸಹಸದ್ವೈಲಕ್ಷಣ್ಯೇ ಮಿಥ್ಯಾತ್ವೇ ಸಿದ್ಧ ಸಾಧನತ. ಆಮೇಲೆ ಮೂರನೇ ಪಾಯಿಂಟ್, ಮೂರು ಬಂದು ನೆನ್ಪಿಟ್ಕೋಬೇಕು. ಫಸ್ಟ್ ಏನೋ ಆಶ್ರಯ ಸಿದ್ಧ, ಸೆಕೆಂಡ್ ಏನೋ ಅಪ್ರಸಿದ್ಧ ವಿಶೇಷಣ, ಮೂರನೇದು ಯಾವುದು ಸಿದ್ಧ ಸಾಧನತ. ಇಷ್ಟ ಆಯಿತು. ಇಲ್ಲಿ ಮುಂದಿನ ಪ್ರಶ್ನೆ ಕೇಳ ಅಸಿದ್ಧ ಅಂತ ಕೇಳಿದ್ರೆಲ್ಲ ಹೇಳ್ತಾರೆ. ದೃಶ್ಯತ್ವಾಭಾವಾತ್ ಅಸಿದ್ಧೋ ಹೇತು, ದೃಶ್ಯತ್ವಾಭಾವಾತ್ ಅಸಿದ್ಧೋ ಹೇತು. ಇದು ಪ್ರತಿಜ್ಞಾ ದೋಷ ಆಯಿತು. ಆಮೇಲೆ ಹೇತು, ಇಮಿಡಿಯೇಟ್ ಬರೋದು ಯಾವುದೀಗ ಹೇತು. ಹೇತು ಕ್ರಮ ಅರ್ಥ ಮಾಡ್ಕೋಬೇಕು. ಜಂಪ್ ಮಾಡ್ತಾ ಇಲ್ಲ, ಸಿಸ್ಟಮೆಟಿಕ್ಕಾಗಿ ಹೇಳ್ತಾ ಇದ್ದ. ಅದೆಲ್ಲ ನಾನು ಹೇಳೋಕೆ ಅರ್ಥ, ಅದೆಲ್ಲ ಟೀಕಾರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಫರ್ದರ್ ಈ ಒಂದು ಮಾಡೋ ಹೊತ್ತಿಗೆ 25 ಪುಟ ಬೋದೋಗಿರುತ್ತೆ. ಮೊದಲೆಲ್ಲ ಇದು ಹೇಳೋ ಹೊತ್ತಿಗೆ ಇದರಲ್ಲಿ ವ್ಯಾಖ್ಯಾನ ಎಲ್ಲ ಸೇರಿಸಿಬಿಟ್ರೆ ಬೇಕಾಷ್ಟು ವ್ಯಾಖ್ಯಾನಗಳಿದೆ ಇದಕ್ಕೆ. ಎಲ್ಲರೂ ಕೂಡ ಹೇಳಿದ್ದೇ ಹೇಳಲ್ಲ, ಸಮಥಿಂಗ್ ನ್ಯೂ ಹೇಳ್ತಾರೆ. ಹೇಳೋ ರೀತಿಯಾರು ಬದಲಾಗಿರುತ್ತೆ ಕೊನೆ ಪಕ್ಷ. ಅಷ್ಟು ನೋಡಿದಾಗ ಎಷ್ಟು ವಿಷಯ ಪ್ಯಾಕ್ ಮಾಡಿದ್ದಾರೆ ಆಚಾರ್ಯರು ಗೊತ್ತಾಗುತ್ತೆ. ದೃಶ್ಯತ್ವಾಭಾವಾದ ಸಿದ್ಧೋ ಹೇತು. ಒಂದು ಸೀರೆ ಮಡಿಸಿಟ್ಟಿರ್ತಾರೆ, ಪಂಚೆ ಮಡಿಸಿಟ್ಟಿರ್ತಾರೆ, ಬಿಚ್ಚಿದಾಗ ಹೇಗೆ ಕಾಣಿಸುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ. ಅಲ್ಲ ಹಾಗೆ ಮೂಲ ಗ್ರಂಥ ಬಿಡಿಸೋದಕ್ಕೆ ಏನಂತ ಕರೀತಾರೆ, ಟೀಕಾ ಅಂತ ಕರೀತಾರೆ. ಇರೋದನ್ನು ಬಿಡಿಸಿ ತೋರಿಸ್ಬೇಕಲ್ಲ. ಅಂಗಡಿಯಲ್ಲಿ ಹಾಗೆ ಯಾರೋ ತೊಗೊಳೋದಿಲ್ಲ, ಏನು ಮಾಡ್ತಾರೋ ಅಷ್ಟಾದ್ರೆ ತೋರಿಸು ಅಂತ ಹೇಳ್ತಾರೆ. ಅಲ್ಲಿ ಏನೇನೋ ಗೊತ್ತು, ಬೇರೆ ಕಡದ ಒಳಗಿರ್ಬೋದು, ಹರಿದೋಗಿರ್ಬೋದು, ಬಣ್ಣ ಸರಿ ಬರೋದು, ಏನೋ 100 ದೋಷ ಇರ್ಬೋದು. ಆತ ವ್ಯಾಖ್ಯಾನ ಅಂದರೆ ಹಾಗೆ ಮಡಿಸಿಟ್ರೆ ಸೂತ್ರ ಭಾಷ್ಯ, ಬಿಡಿಸಿಟ್ರೆ ಅದು ವ್ಯಾಖ್ಯಾನ ಕಡಿತ. ಅವು ದೊಡ್ಡದು ಎಲ್ಲ ಬಿಡಿಸಿಬಿಟ್ರೆ ಗತಿ ಅಡ್ಡನೇ ಇಡೋಕ್ಕಾಗಲ್ಲ. ಎಲ್ಲ ಹಾಕಿಬಿಟ್ರೆ ಆ ಕಡೆ ಬಾಡಕ್ಕೆ ಬರೋದೆ, ಕೂಡಿಸಿಟ್ಟ ಸರಿಯಾಗಿ ಬಾಡಕ್ಕೆ ಬರೋದು. ಗ್ರಂಥಗಳ ಲಕ್ಷಣ ಹಾಗೆ. ದೃಶ್ಯತ್ವಾಭಾವಾದ ಅಸಿದ್ಧ ಹೇತು. ಹೇತುವಿನ ದೊಡ್ಡ ದೋಷ ಯಾವುದು? ಹೇತುವಿನ ಅತಿ ದೊಡ್ಡ ದೋಷ ಹೇತುವಿಗೆ. ಅದು ಫಸ್ಟ್ ಹೇಳ್ಬಿಡ್ತಾರೆ. ಅಸಿದ್ಧಿಗೆ ಅದೇ ಅಸಿದ್ಧಿ. ಅಸಿದ್ಧಿ ಅಂದರೆ ಅದೇ, ಇಲ್ಲೇ ಇಲ್ಲ. ಇಲ್ಲಿ ತೋರಿಸ್ತೀನಿ ಬನ್ನಿ, ನೋಡಿ ಅಲ್ಲಿ ಹೊಗೆ ಇದೆ, ಏನು ಬೆಂಕಿ ನೋಡಿ, ಎಲ್ಲಿದೆ ಹೊಗೆ ಅಂತ ಕೇಳಿ, ಎಲ್ಲಿದೆ ಹೊಗೆ ಕಾಡ್ತಾ ಇಲ್ವ? ಇಲ್ಲ, ನನಗೆ ಕಾಡುತ್ತೆ ಅಂತ ಸುಳ್ಳು ಹಿಡಿದು ಹೋಗುತ್ತೆ ಹೇಳ್ತಾರೆ. ದೇವ್ರು ತೋರಿಸ್ತಾರೆ, ನನಗೆ ಕಾಡುತ್ತೆ, ನಿಮಗೆ ಕಾಣೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಯ್ತು ಅಷ್ಟೆ. ಸುಳ್ಳೋದು ಇಲ್ಲೇ ಇಲ್ಲ. ಇದ್ದರೆ ಏನು ಮುಂದಿನ ಪ್ರಶ್ನೆ? ಅಲ್ಲಿ ಏನು ಕೂಡ ಇಲ್ಲ, ಕೆಲಸ. ಇನ್ನೊಂದು ಸತ್ಯ ಮಂಜು ಬಿದ್ದಿದೆ ಅಷ್ಟೇ. ಇವರೇನು ತಿಳ್ಕೊಂಡ, ದೂರದಿಂದ ಹೊಗೆ ಅಂತ ತಿಳ್ಕೊಂಬಿಟ್ಟ. ಆಮೇಲೆ ನೋಡಿ ದಡ್ಡಾದ ಅಲ್ಲ ಮಂಜು, ಓ ಹೌದಾ, ಇಲ್ಲೇ ಇಲ್ಲ, ಧೂಮ ಇಲ್ಲ, ಅದು ಅಸಿದ್ಧಿ. ಅಸಿದ್ಧಿ ಅಂದರೆ ಇಲ್ಲವೇ ಇಲ್ಲ. ಅದು ಕೆಲವು ವಸ್ತುನೇ ಇಲ್ಲ, ಅದು ಇಲ್ಲಿಲ್ಲ, ಅದು ಬೇರೆ. ಶಶವಿಷಾಣ ಇದೆ, ಅದೇನಲ್ಲ, ಇಲ್ಲೇ ಇಲ್ಲ, ಅದು ಸ್ವರೂಪನೇ ಇಲ್ಲ. ಅದಕ್ಕೆ ಕೆಲವು ಪದಾರ್ಥ ಇದೆ, ಇಲ್ಲಿಲ್ಲ. ಮೇರು ಪರ್ವತ ಇರೋ ಸತ್ಯ, ಇಲ್ಲಿ ಮೇರು ಪರ್ವತ ಇಲ್ಲ, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಅಲ್ಲಿ ಧೂಮನೇ ಇಲ್ಲ. ನೀರು ಒಯ್ದಿದ್ದೆ, ಫೋನ್ ಮಾಡಿದ್ದೆ ಎಲ್ಲರಿಗೂ ಬಲಕ್ಷರವಾಗಿದೆ. ಬಂದು ನೋಡ್ತಾ ಇಲ್ಲ ಅಲ್ಲ, ಹೋಗೋದಿಲ್ಲ, ಬೈದು ಹೋಗ್ತಾರೆ. ಅಲ್ಲ, ಯಾವುದೋ ಆಡವರ್ಸರ್ ಕರೆದಂತೂ ಸಿಟ್ಟು ಹೋಗ್ಬಿಡೋದು. ಸತ್ಯ ಆಗಿದ್ದರೆ ಪರವಾಗಿಲ್ಲ. ಆ ರೀತಿ ಆಯಿತು. ಅದು ದೃಶ್ಯತ್ವ ಅನ್ನೋದು ಇಲ್ಲವೇ ಇಲ್ಲ. ನಮಗೆ ಆಶ್ಚರ್ಯ, ಇದೆಯಲ್ರಿ ದೃಶ್ಯತ್ವ ಅಂತೇಳಿ. ಇರೋ ದೃಶ್ಯತ್ವ ಇದೆಯಲ್ಲ, ಅದು ನಾವೇನು ಹೇಳ್ತೀವಿ ಅದಕ್ಕೆ? ದೃಶ್ಯತ್ವ ಸತ್ಯನೋ ಮಿಥ್ಯನೋ? ಸತ್ಯ ಅಂದರೆ ಏನಾಯಿತು? ಸತ್ಯ ಅಂದರೆ ಏನಾಯಿತು? ಎರಡು ಸತ್ಯ ಆಯಿತು, ಅದ್ವೈತ ಹಾನಿ, ಗೊತ್ತಾಯ್ತಾ? ಇಲ್ಲ ಅಂದ್ಬಿಟ್ರೆ ಇಲ್ಲ ಅಲ್ಲ, ಮತ್ತೇನು ಪ್ರಶ್ನೆ ಬಂತೀಗ? ಅಸಿದ್ಧ ದೃಶ್ಯತ್ವ. ಅದನ್ನು ಯಾಕೆ ಹೇಳಲಿಲ್ಲ? ಹಿಂದೆ ಹೇಳಿ ಮಾಯವಾದ ಕಂಡ ಓದ್ತೀವಿ, ಆದ್ದರಿಂದ ಅಲ್ಲಿ ಬಂದುಬಿಟ್ಟಿದೆ ಆಗಲೇ. ಅದು ಸ್ಟೆಪ್ಪಲ್ಲಿ ಬರಬೇಕು. ಇಲ್ಲದವ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೊಡಬೇಕಾಗಿತ್ತು. ಪ್ರಶ್ನೆ ಇಲ್ಲ ಈಗ. ಅಲ್ಲಿ ಒಂದನ್ನು ಬಿಟ್ಟು ಪ್ಲಸ್ ಏನೇ ಒಪ್ಪಿಕೊಂಡ್ರೂ ಕೂಡ ಏನಾಗುತ್ತೆ ಅಲ್ಲಿಗೆ? ಅವ್ರ ಕಾನ್ಸೆಪ್ಟ್ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಅಸಿದ್ಧ. ಆಮೇಲೆ ಇಲ್ಲ, ಸತ್ಯವಾದಿದ್ದರೆ ಪ್ರಾಬ್ಲಮ್ ಬರುತ್ತೆ ಅಂತ. ಸತ್ಯವಾದಿಲ್ಲ ಅಲ್ಲಿ. ದೃಶ್ಯತ್ವ ಎಂಥ ದೃಶ್ಯತ್ವ ಇದೆ ಅಂದರೆ ಅನಿರ್ವಚನೀಯ ದೃಶ್ಯತ್ವ ಇದೆ. ದೃಶ್ಯತ್ವನೂ ಅನಿರ್ವಚನೀಯ, ಸಾಧ್ಯನೂ ಅನಿರ್ವಚನೀಯ. ಅರ್ಥ ಆಯ್ತಾ? ಈಗ ಏನಾಯ್ತು ಅಲ್ಲಿಗೆ? ವ್ಯತ್ಯಾಸನೇ ಇಲ್ಲ. ಅನ್ಯೋನ್ಯಾಶ್ರಯ ಎಷ್ಟು ಜೋಡಿಸೋ ಬೇಕಾದ್ರೆ ಹೇಳ್ಬೋದು, ಅದನ್ನೆಲ್ಲ ಹೇಳ್ತಾರೆ. ಅನಿರ್ವಚನೀಯ ಸಿದ್ಧೇ ರೇವ. ಇದರಿಂದ ಏನು ಗೊತ್ತಾಗುತ್ತೆ ನಮ್ಗೆ? ಇಂಡೈರೆಕ್ಟ್ಲಿ ಅನುಮಾನ ದೋಷಗಳೆಲ್ಲ ಗೊತ್ತಾಗುತ್ತೆ. ಯುಕ್ತಿ ಹೇಳಿ ಏನೇನು ದೋಷ ಹುಡುಕ್ಬೋದು ಅಂತ ತೋರಿಸ್ತಾರೆ, ಅದು ಮುಖ್ಯ. ಈ ರೀತಿ ಅಟ್ಯಾಕ್ ಮಾಡಿದ ಆಚಾರ ಒಬ್ಬರೇ ಇಡೀ ಇದಕ್ಕೆ. ಅಲ್ಲಿವರೆಗೂ ಅಂಥ ಪ್ರಸಂಗ ಬಂದಿರಲಿಲ್ಲ. ಈ ರೀತಿ ಮಾಡಿದ್ದರಿಂದ ಭಾರಿ ಕಷ್ಟ ಆಯಿತು ಉತ್ತರ ಕೊಡೋದು. ಅನಿರ್ವಚನೀಯ ಸಿದ್ಧೇ ರೇವ ಸಪಕ್ಷಾಭಾವಾತ್ ವಿರುದ್ಧ. ಮುಂದೆ ಅಲ್ಲಿ ಸಾಕಿ ಹೊತ್ತಾಗಿದೆ. ನಾಳೆ ಅದು ಅಂದರೆ ಒಂದೊಂದು ಇನ್ನೂ ಇದೆ, ಭಾರಿ ಕಡಿಮೆ ಹೇಳಿರೋದ್ರಲ್ಲೆಲ್ಲ ಕೂಡ ಭಾರಿ ಕಡಿಮೆ ಹೇಳಿದ್ದಕ್ಕೆ ನೀವು ಯಾವುದು ಟೀಕೆ ಐತೆ ಅದು ಉಪಯೋಗಿಸ್ತೇ ಹೇಳಿರೋದು. ಉಪಯೋಗಿಸ್ಬಿಟ್ರೆ ಏನಾಗುತ್ತೆ? ಅದು ತಿಂಗಳಗಟ್ಟಲೆ ಆಗುತ್ತೆ. ಇದು ಒಂದೇ ತಿಂಗಳಗಟ್ಟಲೆ ಆಗುತ್ತೆ. ಆಚಾರ ಬರೆದಿರೋದು ಒಂದೇ ಪುಟ ತಿಳಿತಾ. ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರ, ಒಂದೇ ಸೂತ್ರ. ಅದಕ್ಕೆ ಟೀಕಾ, ಅನುವ್ಯಾಖ್ಯಾನ, ಭಾಷ್ಯ, ಅನುವ್ಯಾಖ್ಯಾನ, ಸುಧಾ,
ತತ್ವಪ್ರಕಾಶ ಅದರ ಟಿಪ್ಪಣಿ ಎಷ್ಟು ದಪ್ಪ ಒಂದೇ ವಾಲ್ಯೂಮ್ ಎಷ್ಟು ಮಾಡಿದ್ದಾರೆ ಅದರ ಗೊತ್ತಾ? ಸುಮಾರು 2000 ಪುಟ ಒಂದು ಸೂತ್ರಕ್ಕಷ್ಟೇ ಅರ್ಥ. ಇಷ್ಟು ಹೇಳಿ ಕೂಡ ಮತ್ತೇನು ಇನ್ನೂ ಪೂರ್ತಿ ಆಗಿಲ್ಲ. ಇನ್ನೊಬ್ರು ಯಾರೋ ಹೊಸ ವಿಷಯ ಮತ್ತೊಂದು ಹೇಳ್ತಾರೆ, ಅದ್ರ ಬಿಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರದ ವೈಶಿಷ್ಟ್ಯ ಅದು. ಈ ಕಾವ್ಯಗಳು ಆ ರೀತಿ ಹೇಳೋದು ಬರೋದಿಲ್ಲ. ಸ್ವಲ್ಪ ಹೊತ್ತಿಗೆ ಅದು ಮೂಲ ಕತೆ ಮುಗಿದೋಗ್ಬಿಡೋದು ಕಾವ್ಯದಾಗ. ಅಲ್ಲ, ಅಥಾತೋ ಬ್ರಹ್ಮ ಜಿಜ್ಞಾಸ ಇಡೀ ಸೂತ್ರ ಇಡೀ ಒಂದೇ ಇದು ಟೈಟಲ್ ಇದ್ದಾಗ ಬ್ರಹ್ಮಸೂತ್ರದ ಎಲ್ಲ ಅರ್ಥ ಬಂದುಬಿಡ್ಬೇಕಾದ್ರೆ ಆ ರೀತಿ ಮಾಡ್ತಾರೆ. ಅದು ಹಾಂ ಯಾವುದಕ್ಕೆ? ಅದು ಭ್ರಾಂತಿಗೆ, ಅದು ಬೇರೆ ರೀತಿ ಅನುಮಾನ ಇದೆ. ಅನುಮಾನಕ್ಕೆ ಬಂದಾಗ ಹಾಗೆ ಹೇಳಬೇಕು. ಬರೀ ಭ್ರಾಂತಿ ಹೇಳಿದಾಗ ಏನು ಹೇಳಬೇಕು? ಅಲ್ಲಿ ಅಧಿಷ್ಠಾನ ಇಲ್ಲ ಅಷ್ಟೇ. ಬರೀ ಭ್ರಾಂತಿಗೆ ಅಧಿಷ್ಠಾನ ಇಲ್ಲ ಅಷ್ಟೇ. ಇಲ್ಲಿ ಆಶ್ರಯ ಇಲ್ಲ ಅಷ್ಟು ಹೇಳ್ಬೋದು. ಇಲ್ಲಿ ಹಾಗಲ್ಲ. ಅನುಮಾನಕ್ಕೆ ಬಂದಾಗ ಟೆಕ್ನಿಕಲಿ ಬೇರೆ ಆಗ್ತದೆ. ಟೆಕ್ನಿಕಲಿ ಹೇಳೋ ರೀತಿ ಬೇರೆ. ಉದಾಹರಣೆಗೆ ಇವನು ಹಾಕಿದ್ದಾನೆ ಸರ್, ರುಚಿ ಇಲ್ಲ ಅಂದ್ಬಿಡು, ಅಷ್ಟೇ ಬೇರೆ ಗೊತ್ತಿಲ್ಲ ಅವನಿಗೆ. ಯಾರು ಹಾಕಿದ್ರೆ ಏನು ಚೆನ್ನಾಗಿಲ್ಲ ಅಂದರೆ ಇನ್ನು ಉಪ್ಪು ಹಾಕಿಲ್ಲ, ಅದು ಟೆಕ್ನಿಕಲಿ ಕರೆಕ್ಟು. ಏನು ಸರಿ ಇಲ್ಲ ಏನು ಹೇಳಬೇಕು ಅದಕ್ಕೆ? ಉಪ್ಪು ಏನೋ ಗೊತ್ತಾಗ್ತಾ ಇಲ್ಲ, ಸರಿ ಇಲ್ಲ ಅಷ್ಟೇ. ದೋಷ ಹೇಳ್ತಾರೆ, ಅದು ಕರೆಕ್ಟ್, ಅದು ಹೇಳಬೇಕು. ಉಪ್ಪು ಹಾಕಿಲ್ಲ, ಅದು ಹೆಚ್ಚು ಹಾಕಿದ್ದೀರಿ ಎರಡು ಬೇಕಾದ್ರೆ ಹೇಳ್ಬೋದು. ಅದು ಇವ್ರಿಗೆ ಗೊತ್ತಾಗಲ್ಲ, ಬಿಗಿನರ್ಸಿಗೆ ಗೊತ್ತಾಗಲ್ಲ. ಏನೋ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಅಷ್ಟೆ. ಯಾಕೋ ಸರಿ ಇಲ್ಲ, ಯಾಕೆ ಸರಿ ಇಲ್ಲ ಅಂತ ಹೇಳಬೇಕು ಸರಿಯಾಗಿ. ಆ ಬಿಲ್ಡಿಂಗ್ ತೊಗೋಬೇಡಿ. ಹಾಂ, ಯಾಕೆ ಒಪ್ಪೋದಿಲ್ಲ? ನಾವು ಹೇಳಬೇಕಾದ್ರೆ ನಾವು ಒಪ್ಪೋದಿಲ್ಲ ಅಂದರೆ ಆಶ್ರಯ ಸಿದ್ಧಿ ಕಣ್ಣು ಮುಚ್ಕೊಂಡು ದೋಷ ಅಂತ ಕರಿಬಾರ್ದು. ಏನು ವಿಷಯ ಹೇಳ್ತೀರಿ ಕೇಳಬೇಕು. ಏನು ಹೇಳಬೇಕು ನೀವಾಗ? ಅಸತ್ತು ಇದೆ, ಆಶ್ರಯ ಸಿದ್ಧಿ ದೋಷ ಬಂದೋಯ್ತು. ಅಸತ್ತು ಇಲ್ಲ, ಸರಿ ಇದೆ, ಅದು ಗೊತ್ತಾಯ್ತಾ? ಅಸತ್ತು ಅದು ಆಶ್ರಯ ಸಿದ್ಧಿಯಲ್ಲಿ ಬಂತು, ಅದಕ್ಕೀಗ ಬರಲೇ ಇಲ್ಲ. ಅದು ವ್ಯಾಪ್ತವು ಸತ್ಯಾಂ ಕಥಂಚನ. ಉದಾಹರಣೆಗೆ ಗಗನ ಕುಸುಮಕ್ಕೆ ವಾಸನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಇಲ್ಲದೆ ಒತ್ತನೇ ಇಲ್ಲ ಅಂದರೆ ಅನುಮಾನ ಸರಿ ಅದೀಗ. ಅನುಮಾನ ಸರಿಯಾದ ಅನುಮಾನ ಅದು. ಯಾಕೆ? ಯಾವುದಕ್ಕೆ ಆಶ್ರಯ ಆಯ್ತದು? ಅಭಾವಕ್ಕೆ ಆಶ್ರಯ ಆಗಲಿಕ್ಕೆ ಪ್ರಾಬ್ಲಮ್ಮೇ ಇಲ್ಲ, ಭಾವಕ್ಕೆ ಆಶ್ರಯವಾಗಬಾರ್ದು ಅಷ್ಟೇ. ಅದು ಇದನ್ನೆಲ್ಲ ಯೋಚನೆ ಮಾಡಲೇ ಇಲ್ಲ ಅವರು. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡದೆ ಏನು ಮಾಡಿದ್ರು ಅವ್ರು? ಕಣ್ಣು ಮುಚ್ಕೊಂಡು ಇಲ್ಲ ಇಲ್ಲ ಅಷ್ಟೇ. ಅದು ಏನು ಇನ್ನೊಂದು ಎಕ್ಸಾಂಪಲ್ ಕೊಡಿ ಅಂಥದ್ದೇನೆ ಯೋಚನೆ ಮಾಡದೆ ಉತ್ತರ ಕೊಟ್ಟಿದ್ದವರು. ನಿಮಗೆಲ್ಲ ಗೊತ್ತಿದೆ. ಯೋಚನೆ ಮಾಡ್ದೇನೆ ಸುಲಭವಾದದ್ದನ್ನು ತಪ್ಪಾಗಿ ಹೇಳಿವೆ, ಅದು ಮತ್ತೆ ಸಮರ್ಥನೆ ಮಾಡ್ಕೊಂಡು ಕೊಡ್ತಾರೆ, ಗಂಟು ಬಿಡ್ತಾರೆ. ಮತ್ತೆ ಸುಮ್ಮನೆ ತಪ್ಪು ಅಂತ ಒಪ್ಕೊಂಡ್ರೆ ಮುಗಿದೋಯ್ತು. ತಪ್ಪು ಹೇಳೋದಿಲ್ಲ. ಏನು ಹೇಳಿ ನೋಡೋಣ, ನೆನಪಿದೆಯಾ? ಪಕ್ಷಧರ್ಮಾತ ನಿಯಮ ಏನರ್ಥ? ಹೇತು ಇದ್ದಲ್ಲೇ ಸಾಧ್ಯ ಇರಬೇಕು. ಹೊಗೆ ಇದ್ದಲ್ಲೇ, ಇವ್ರ ಮನೆಯಲ್ಲಿ ಹೊಗೆ ಇದ್ದು ಇನ್ನೂರು ಬೆಂಕಿ ಇರುತ್ತಾ? ಗೊತ್ತಾಯ್ತಾ? ಏನಿರಬೇಕು? ಪಕ್ಷಧರ್ಮತ ಅಂತ ಕರೆದು. ಎಲ್ಲಿ ಹೋಯ್ತು? ಎಲ್ಲಿ ತಪ್ಪಾಯ್ತದು? ಇಲ್ಲಿ ಪ್ರವಾಹ ಬಂದಿದೆ, ಮಳೆ ಇಲ್ಲಿಲ್ಲ, ಇಲ್ಲಿ ಮಳೆನೇ ಇಲ್ಲ. ಅವ್ರ ಪ್ರಕಾರ ಏನಾಗಬೇಕು? ಎಲ್ಲಿ ಮಳೆ ಇರುತ್ತೋ ಅಲ್ಲಿ ಪ್ರವಾಹ ಇರಬೇಕು. ಪ್ರವಾಹ ಆಗಿರೋದೇ ಇಲ್ಲ. ಎಲ್ಲಿರುತ್ತೆ? ಪ್ರವಾಹ ಮೇಲಾಗುತ್ತೆ, ಕೆಳಗಡೆ ಬರುತ್ತೆ. ಪ್ರವಾಹ ಮೇಲೆ ಕೆಳಗಡೆ ನೋಡಿದ್ರೆ ಪಕ್ಷಧರ್ಮತ ಹೋಯ್ತೀಗ. ಅರ್ಥ ಆಯ್ತಾ? ಈಗ ಅವ್ರು ಅದು ಎಷ್ಟು ಸಿಂಪಲ್ ಅದು, ತೆಗೆದು ಹಾಕಿಬಿಟ್ಟು ಇವತ್ತಿಗೂ ಬಿಟ್ಟಿಲ್ಲ ಅವರು ಅದನ್ನು. ಇವತ್ತು ಓದಿದ್ದೆ, ನಮ್ಮವ್ರು ಓದಿದ್ದೇನೆ ಪಕ್ಷ ದೊಡ್ಡ ಇಷ್ಟು ತಪ್ಪು ಪುಸ್ತಕ ಆಗಿಬಿಡುತ್ತೆ. ತಪ್ಪನ್ನು ಓದೋದಕ್ಕೆ ಇಷ್ಟ ಹಳೆ ಮರ ಆಗಬಾರ್ದು. ತಪ್ಪದು ಒಂದು ಸ್ಟೇಜಲ್ಲಿ ಮುಖ್ಯ ತಪ್ಪು ತಿಳ್ಕೊಬಿಟ್ರೆ ಬಂದೆ ಏನು ಮಾತಾಡೋದು ತಪ್ಪೇ. ಆಯಿತಾ?